ಹಿಂದಿನ ದಿವಸ ಅನೇಕ ಮತವಾದಿಗಳನ್ನ ಇಲ್ಲಿ ಅಥವಾ ಅನೇಕ ಮತವಾದಿಗಳ ದೃಷ್ಟಿಯಲ್ಲಿ ವೇದಾಂತದೊಳಗೆ ಈ ಜಗತ್ತ ಕಾರಣ ಯಾವ ರೂಪದೊಳಗಿದ್ದುಕೊಂಡಿದೆ ಎನ್ನುವಂತಹದ್ದನ್ನು ಅನುಸರಿಸಿಕೊಂಡು ಬಂದ. ಜಗತ್ತು ಬ್ರಹ್ಮನಿಂದ ಉತ್ಪತ್ತಿಯಾಗಿದೆ ಅಂತ ಕೆಲವರು, ಈಶ್ವರನ ಅದನ್ನು ಪರಿಪಾಲನೆ ಮಾಡ್ಕೊಂಡು ಬಂದಾನ ಅಂತ ಇನ್ನು ಕೆಲವರು, ಇಲ್ಲ ಅದು ಮಾಯೆಯಿಂದ ಉತ್ಪತ್ತಿಯಾಗೈತಿ ಅಂತ ಕೆಲವು. ಸಾಂಖ್ಯ ಸಿದ್ಧಾಂತದಂತೆ ಪ್ರಕೃತಿ ಮಹತ್ತು ಮತ್ತು ಪ್ರಧಾನ ರೂಪದಿಂದ ಒಡಗೂಡಿ ಇದ್ದುಕೊಂಡಿದೆ ಅಂತ ಅವರು ಸಿದ್ಧಾಂತ. ಅನೇಕ ಮತವಾದಿಗಳು ತಮ್ಮ ತಮ್ಮ ದೃಷ್ಟಿಕೋನದೊಳಗೆ ಅದನ್ನ ಅನುಭವ ಮಾಡ್ಕೊಂಡು ಬಂದದ್ದಾಗಿದೆ. ಅದರೊಳಗೆ ಅತ್ಯಂತ ಪ್ರಾಮುಖ್ಯವಾಗಿರುವಂತವರು ಪದ್ಮಪಾದಾಚಾರ್ಯರ ಅನುಯಾಯಿಗಳು, ಶಿಷ್ಯರಾಗಿರುವಂತಹ ಪ್ರಕಾಶಾತ್ಮಯತಿಗಳು ಮತ್ತು ವಾಚಸ್ಪತಿ ಮಿಶ್ರ, ಇವರು ಪ್ರಮುಖವಾಗಿರುವಂತಹ ವ್ಯಾಖ್ಯಾನಕಾರ. ವಾಚಸ್ಪತಿ ಮಿಶ್ರನ ಅನುಕರಣೆ ಮಾಡಿಕೊಂಡು ಬಂದವರು ಇದ್ದಾರೆ. ಪದ್ಮಪಾದಾಚಾರ್ಯರ ಅಂದ್ರೆ ಪ್ರಕಾಶಾತ್ಮಯತಿಗಳನ್ನು ಅನುಕರಣೆ ಮಾಡ್ಕೊಂಡು ಬಂದವರು ಇದ್ದಾರೆ. ಇಲ್ಲೇ ವಿವರಣ ಪ್ರಸ್ಥಾನ ಮತ್ತು ಭಾಮತಿ ಪ್ರಸ್ಥಾನ ಅಂತೇಳಿ ನೀವು ಹೆಸರನ್ನು ಕೊಟ್ಟ. ಭಾಮತಿ ಪ್ರಸ್ಥಾನ ಅಂತ ಒಂದು, ವಿವರಣ ಪ್ರಸ್ಥಾನ ಅಂತ ಒಂದು. ಆದ್ರೆ ಭಾಮತಿ ಪ್ರಸ್ಥಾನದಕ್ಕಿಂತ ವಿವರಣ ಪ್ರಸ್ಥಾನವನ್ನ ಹೆಚ್ಚು ಪ್ರಚಲಿತ ಇದ್ದುಕೊಂಡೆ. ಪದ್ಮಪಾದಾಚಾರ್ಯರ ವಿವರಣ ಅಂತೇಳಿ ಏನಿದೆಯಲ್ಲ, ಈ ವಿವರಣ ಪ್ರಸ್ಥಾನ ಹೆಚ್ಚು ಪ್ರಚಲಿತವಾಗಿದೆ. ಯಾಕಂದ್ರೆ ಅಲ್ಲೇ ಭಾಮತಿ ಪ್ರಸ್ಥಾನದಲ್ಲಿ ಜಗತ್ತಿನ ಉತ್ಪತ್ತಿಗೆ ಏನನ್ನು ಹೇಳ್ಕೊಂಡ, ಅಲ್ಲೇ ಜೀವನ ಅವಿದ್ಯೆಗೆ ವಿಷಯನಾಗಿರುವ ಪರಮಾತ್ಮನೇ ಜಗತ್ಕಾರಣನು ಎಂದು ಹೇಳಿದೆ. ಅವ ಅವಿದ್ಯೆಯಿಂದಾಗಿರುವುದಿದು ಯಥಾರ್ಥವಾಗಿರುವುದಲ್ಲ ಅಂತ ಅವ ಹೇಳ್ಕೊಂಡ. ಅದಷ್ಟು ಪ್ರಚಲಿತ ಆಗಿಲ್ಲ. ವಿವರಣಾಚಾರ್ಯ ಹೇಳಿದ್ದನ್ನ ಅದು ಯಥಾರ್ಥವಾಗಿ ಇದೆಯೋ ಇಲ್ಲೋ ಅಂತ ನಾವು ಇವತ್ತು ಅದನ್ನು ವಿಷದಪಡಿಸಿಕೊಂಡು ಬರ್ಬೇಕು. ಶಂಕರರು ಅದನ್ನ ರೂಪದೊಳಗೆ ಹೇಳ್ಕೊಂಡು ಬಂದಾರ. ಅದಕ್ಕೆ ಅನೇಕ ಉಪನಿಷತ್ತಿನ ಪ್ರಮಾಣಗಳನ್ನು ಕೊಟ್ಟಾರ. ಅದರೊಳಗ ಒಳಪಂಗಡಗಳ ಸಾಕಷ್ಟು ಭೇದಗಳದಾವ. ವೇದಾಂತ ಎಲ್ಲರ ಅಭಿಪ್ರಾಯನು ಒಂದೇ ಆಗಿದ್ರೆ ಸಾಧಕರಿಗೆ ಬಹಳ ಅನುಕೂಲ ಇತ್ತಲ್ಲ. ಎಲ್ಲರ ಅಭಿಪ್ರಾಯನು ಒಂದ, ತಮ್ಮ ಸತ್ಯ ಜಗನ್ಮಿತ್ಯ. ಈ ಅಭಿಪ್ರಾಯ ಹಲವಾರು ರೂಪದಿಂದ ಹಲವಾರು ವಿಭಾಗಗಳಿಂದ ಒಡಗೂಡಿ ಈ ಸಾಧಕರಿಗೆ ಯಾವುದು ಸರಿ ಅಂತ ನಿರ್ಣಯ ಮಾಡಿಕೊಳ್ಳಕ ಬಾರದಷ್ಟು ಅವಘಡ ಆಗಿದೆ ನೋಡಿ. ಯಾವ್ದು ಖರೇನೋ, ಯಾವ್ದು ಸತ್ಯೋ, ಯಾವ್ದು ಸುಳ್ಳು, ಇದನ್ನ ನಿರ್ಣಯ ಮಾಡ್ಕೊಳಕ ಆಯುಷ್ ಹೋಗ್ಬಿಡ್ರಿ. ಏನು ವಿವರಣಾಚಾರ್ಯ ಹೇಳಿದ್ದು ಖರೇನೋ ಅಥವಾ ಭಾಮತಿ ಕಾರ ಹೇಳಿದ್ದು ಖರೇನೋ ಅಥವಾ ಶಂಕರ ಹೇಳಿದ್ದು ಖರೇನೋ, ಯಾವ್ದು ನಿಜವಾಗಿರುವುದು ಯಾವುದು ಅಂತ ನಿರ್ಣಯ ಮಾಡ್ಕೊಳ್ಳೋದ್ರಾಗ ನಮ್ಮ ಆಯುಷ್ ಹೋಗ್ತದೆ. ನಾವು ಮುಕ್ತರಾಗೋದು ಯಾವಾಗ? ಅದಕ್ಕೆ ಶಂಕರರನ್ನ ಅನುಸರಿಸುವುದು ಯಾಕೆ ಶ್ರೇಯಸ್ಕರ ಅಂತ ಹೇಳ್ತಾರ ಅಂದ್ರೆ, ಅವರು ಯಾವುದೇ ಸಿದ್ಧಾಂತವನ್ನು ಮಂಡಿಸಿದ್ರು ಸಾರ್ವತ್ರಿಕ ಪರಿಪೂರ್ಣಾನುಭವದಿಂದೊಡಗೂಡಿ ಇದ್ದಿರ್ಬೇಕದು. ಕಣ್ಣು ರೂಪ ನೋಡ್ತೈತಿಲ್ಲ, ಯಾರದಾರ ಕಿವಿ ರೂಪ ನೋಡ್ತೈತೇನ? ಇಲ್ಲ. ಎಲ್ಲರೂ
ಎಲ್ಲರೂ ಕಣ್ಣಿನಿಂದನ ನೋಡ್ಬೇಕು ಅನ್ನೋದು ಸಾರ್ವತ್ರಿಕ ಅನುಭವ. ಕಿವಿಯಿಂದ ಶಬ್ದನ ಕೇಳ್ಬೇಕು ಅನ್ನೋದು ಸಾರ್ವತ್ರಿಕದ ಅನುಭವ. ಅಗ್ನಿ ಗೊತ್ತಿದ್ದರ ಮುಟ್ಟು, ಗೊತ್ತಿಲ್ಲದರ ಮುಟ್ಟು, ಅದು ಸುಡುವುದ ಧರ್ಮ ಸುಟ್ಟೇ ಸುಡ್ತತಿ. ಇದು ಸಾರ್ವತ್ರಿಕ ಅನುಭವ. ರುಚಿ ನೋಡ್ಬೇಕಾದ್ರೆ ನಾಲ್ಗಿನ ಬಳಸ್ಕೋಬೇಕಲ್ಲ. ಸಾರು ಟೇಸ್ಟಿ ಆಗಿರ್ತಿಲ್ಲ ಅಂತ ನೋಡಕ್ ನಾವೇನೇನಾದ್ರು ಕ್ಲೀನಾದ್ರು ಬಳಸ್ಕೊತೀವಿ. ಯಾವ್ದು ಎಲ್ಲೆಲ್ಲಿ ಅದನೋ ಯಾವ್ದು ಧರ್ಮಕ್ಕೆ ಅನುಸರಿಸಿಕೊಂಡಿದ್ದುಕೊಂಡಿದೆ ಅದು ಎಲ್ಲರ ಅನುಭವದೊಳಗೂ ಇರಬೇಕು. ಎಲ್ಲಿಯೋ ಒಬ್ಬರ ಅನುಭವದೊಳಗಿದ್ರೆ ಈಗ ಸಮಾಧಿ ಎಲ್ಲಿಯೋ ಅದನ್ನ ಸಾಹಸ ಮಾಡ್ಕೊಂಡು ಪಡೆದಿರುವಂತ ಎಲ್ಲಿಯೋ ಒಬ್ಬರಿಗೆ ಆಗುವಂತ. ಆದ್ರೆ ಅದ ನಿದ್ರಿ ಎಲ್ಲರ ಅನುಭವದೊಳಗೂ ನಾಶ ಹೋಗ್ಕೊಂಡದು. ಸಮಾಧಿಗೂ ನಿದ್ರಿಗೂ ಯಾವ ತಾರತಮ್ಯವೂ ಇಲ್ಲ. ಎಲ್ಲರ ಅನುಭವದೊಳಗೂ ಉಂಟಲ್ಲ, ಇದು ಸಾರ್ವತ್ರಿಕನು. ಸಮಾಧಿ ವೈಯಕ್ತಿಕ ವ್ಯಕ್ತಿಗತ ಅನುಭವ. ಅದಕ್ಕೆ ಯಾವುದೇ ಸಿದ್ಧಾಂತ ಆಗಿರ್ಬೋದು, ಅದು ಸಾರ್ವತ್ರಿಕ ಪರಿಪೂರ್ಣ ಅನುಭವದಲ್ಲಿ ಪರ್ಯವಸಾನ ಹೊಂದಿದ್ರೆ ಮಾತ್ರ ಒಪ್ಕೊಳ್ರಿ ಅಂತ ನಿಶ್ಚಯ ಮಾಡ್ಕೊಂಡು ಅನುಭವದೊಳಗೆ ಇರ್ಬೇಕಲ್ಲ. ನಾನು ಒಬ್ಬನ ಅನುಭವದಾಗ ಅಂತ ಹೇಳಿಲ್ಲ, ಅವ್ರು ಎಲ್ಲರ ಅನುಭವದೊಳಗೂ ಅದಿರ್ಬೇಕು. ಭವ್ಯಾನುಭವ, ದಿವ್ಯಾನುಭವ ಅವರವರು ವ್ಯಕ್ತಿಗತವಾಗಿ ಅವ್ರವ್ರು ಮಾಡ್ಕೊಂಡಿರ್ತಾರೆ, ಇಲ್ಲ ಅಂತಲ್ಲ. ಅದನ್ನೇನು ಅಲ್ಲಗಳಿಲ್ಲ, ಇರ್ಬೋದು. ಆದ್ರೆ ಅದು ಮೋಕ್ಷಕ್ಕೆ ಯಾವ ಸಹಾಯವನ್ನು ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ. ಅನೇಕ ಪವಾಡಗಳನ್ನ ಮಾಡ್ತಾರ. ಪವಾಡ ಪುರುಷರಾಗಿದ್ದಾರಲ್ಲ ನಮ್ಮಲ್ಲಿ ಬಹಳ. ನಮ್ಮ ಭಾರತ ದೇಶದೊಳಗ ಪವಾಡ ಪುರುಷರು ಬಹಳ. ಅಗೋಚರವಾಗಿರುವಂತಹದ್ದನ್ನು ತೋರಿಸಿ ಜನರ ಮೆಚ್ಚುಗೆಯನ್ನು ಪಡೆದು, ಮುಕ್ತಿ ಅಂದ್ರೆ ಜನರ ಮೆಚ್ಚುಗೆ ಪಡ್ಕೊಳ್ಳೋದಲ್ಲ ಅಲ್ಲ. ಸಾಮಾನ್ಯವಾಗಿ ಹಳ್ಳಿ ಒಳಗೆ ಅವರಂತೆ ಸಂಸ್ಕಾರಕ್ಕೆ ಬಹಳ ಜನ ಸೇರಿದ್ರು ಅಂದ್ರ ಮುಕ್ತನಾದ ಅಂತ ವದಂತಿ. ಯಾರ್ಯಾರು ಯಾವ ದೃಷ್ಟಿಕೋನದಿಂದ ಬಂದಿರ್ತಾರ ಅದು ಅವ್ರಿಗೆ ಗೊತ್ತಲ್ಲ. ಸಂಸ್ಕಾರಕ್ಕೆ ಅಂತ್ಯ ಸಂಸ್ಕಾರಕ್ಕೂ ಇಷ್ಟು ಜನ ಸೇರ್ಯಾರ ಅಂದ್ರೆ ಮುಕ್ತ ಆದವ ಅಂತ ಹಂಗ ತಿಳ್ಕೊಂಡ. ಇದು ಅವರವರ ಅಭಿಪ್ರಾಯ. ಈಗ ವೈಯಕ್ತಿಕ ಅನುಭವಗಳನ್ನ ಯಾವುದೇ ರೂಪದಿಂದ ಸಿದ್ಧಿ ಮಾಡ್ಕೊಂಡಿರ್ಲ. ಈ ಸಿದ್ಧ ಪುರುಷರು ಎಂದೂ ಮುಕ್ತ ಸ್ವರೂಪರಲ್ಲ ಅಂತ ಹೇಳ್ಕೊಂಬಂದಾರ. ಅವ್ರಿಗೆ ಜ್ಞಾನ ಆಗಿರೋದೇ ಇಲ್ಲ. ಅವ್ರು ಏನು ಸಾಧನೆ ಮಾಡ್ಕೊಂಡಿರ್ತಾರ ಅದ್ರ ಒಂದ್ರೊಳಗನ ಸಾಧನೆ. ಇಲ್ಲೇ ಸವದತ್ತಿ ತಾಲೂಕು ಚುಳುಕಿಗೆ ಒಬ್ರು ಮಹಾತ್ಮರು ಬಂದಿದ್ರು. ಅವ್ರೇನೋ ಹಿಮಾಲಯದಾಗ ಅಗ್ನಿಸ್ತಂಭನ ವಿದ್ಯೆ ಕಲ್ಕೊಂಡ್ ಬಂದ್ಬಿಟ್ಟಿದ್ರು ಪುಣ್ಯ. ಹಿಮಾಲಯ ಎಲ್ಲಾ ಸಿದ್ಧಿಗಳಿಗೂ ಮೂಲ ಸ್ಥಾನ ಅದಲ್ಲ. ಅಲ್ಲಿ ಹೋಗಿ ಏನೇನೋ 10, 15, 12, 24 ವರ್ಷ ಉಳಿದು ಏನಾದ್ರೂ ಸಿದ್ಧಿಗಳನ್ನು ಮಾಡ್ಕೊಂಡು ಬರ್ತಾರೆ. ಯಾಕೆ ಇಲ್ಲಿದ್ರೆ ಸಿದ್ಧಿ ಆಗೋದಿಲ್ಲೇನ? ಇಲ್ಲಿದ್ರು ಆಗತ್ತೆ. ಅಷ್ಟು ಮನೋನಿಗ್ರಹ ಬೇಕಲ್ಲ. ಅದಕ್ಕೆ ಅಲ್ಲಿಗೆ ಹೋಗಿ ಸಿದ್ಧಿ ಮಾಡ್ಕೊಂಡು ಬಂದಿರ್ತಾರ. ಅದು ಆ ಭಾಗದವ್ರಿಗೆಲ್ಲ ಗೊತ್ತು ಅವ್ರು ಯಾರು ಅಂತ. ಅವರು ಬಂಗಾರಪ್ಪನವ್ರ ತಂಗಿ ಗಂಡ ಹಳೆಯವ. ಅವ ಅಲ್ಲಿ ಬಂದ. ಅಲ್ಲಿ ಏನಾಗಿತ್ತು, ಬೇಸಿಗೆ ಅವ ನರಗುಂದಕ್ಕೆ ಹೋಗಿ ನೀ ಉಳ್ಕೋ ಅಂತ ಹೇಳಿದ್ರಂತ ಅವ್ರ ಗುರುಗಳು. ನೀ ನರಗುಂದಕ್ಕೆ ಹೋಗಿ ಉಳಿಯಪ್ಪ, ಅಲ್ಲಿಂದು ಖ್ಯಾತಿ ಬೆಳಿತೈತಿ ಅಂತ ಹೇಳಿದ್ರಂತ. ಅದಕ್ಕೆ ಅವ್ರ ಆ ಮಾರ್ಗವಾಗಿ ನಡ್ಕೋತ ಹೊಂಟಿದ್ರು. ಅಲ್ಲೇ ಚುಳುಕಿ ಗ್ರಾಮದೊಳಗ ಅಲ್ಲೇ ಎಲ್ಲರೂ ಸಾರ್ವತ್ರಿಕವಾಗಿ ಎಲ್ಲರೂ ಒಂದ ಕಡೆ, ಯಾಕಂದ್ರೆ ನೀರು ಅರಬು ಪ್ರದೇಶ ಅದು, ನೀರಿಂದು ಬಹಳ ತೊಂದರೆ. ಅದಕ್ಕೆ ಅವ್ರ ಊರು ಹೊರಗ ಅಲ್ಲಿ 100 ಮನವಿಗಳನ್ನು ಒಂದ ಕಡೆ ಒಟ್ಟು ಪದ್ಧತಿ ಅದ. ಅಲ್ಲಿ ಏನೋ ಅಗ್ನಿ ಪಗ್ನಿ ಬಿದ್ರು ಕೂಡ ಅದಷ್ಟ ಸುಟ್ಟಿರ್ಬೇಕು. ಊರಿಗೆ ಯಾವ ಹಾನಿನೂ ಆಗಿರ್ಬೇಕಂದ್ರೆ ಆಸಕ್ ನೀರ ಇರುದಿಲ್ಲ ಅಲ್ಲಿ. ಅಷ್ಟೊಂದು ಈಗೇನೋ ಮಲಪ್ರಭಾ ನೀರು ಬಂದದ ಮತ್ ಬೇರೆ, ಮೊದ್ಲು ಹಾಗಿರ್ಲಿಲ್ಲ.
ಅದಕ್ಕೆ ಒಂದ ಕಡೆ ಇಡೀ ಊರವರು ಎಲ್ಲರ ಬಣಿವಿನೂ ಅದ ಒಂದ ಪ್ಲೇಸ್ನಾಗ ಒಡ್ತಿದ್ರು. 4-5 ಎಕರೆ ಜಮೀನಿನೊಳಗೆ ಎಲ್ಲರೂ ಅಷ್ಟಷ್ಟು ಜಾಗ ಮಾಡ್ಕೊಂಡು ಅದು ಕೊಡ್ತಿದ್ರು. ಅದಕ್ಕೆ ಅಕಸ್ಮಾತ್ ಬೆಂಕಿ ಬಿದ್ದು ಬಿಟ್ಟಿತ್ತು ಇವ್ರು ಬರುವಾಗ. ಅದನ್ನ ಸವದತ್ತಿಯಿಂದ ಫೈರ್ ಬ್ರಿಗೇಡ್ ತರಿಸಿ ಪುರಣ್ಣವರು ಟ್ಯಾಕ್ಟರ್ ನೀರು ತುಂಬ್ಕೊಂಡ್ ಬಂದು ಹೊಚ್ಚುದು ಇದನ್ನ ಮಾಡುದು ಮಾಡ್ತಾ ಇದ್ರು. ಇವ್ ಬಂದ ಅಷ್ಟೊತ್ತಿಗೆ ಇವ್ ಬಂದ ಏನು ಯೋಗ ನೋಡತನ ಊರಿಗೆ ಎತ್ತು ಬಿಟ್ಟಿತ್ತು. ಅವಾಗ ಒಂದ್ ದೊಡ್ಡ ನುಚ್ಚಿರಿಕೆ ತೊಗೊಂಬರಿ ಅಂದ. ನೋಡ ಅವ ಏನ್ ಮಾಡಿದ, ಒಂದ್ ದೊಡ್ಡ ನುಚ್ಚಿರಿಕೆ ತೊಗೊಂಬರಿ ಅಂದ. 5-6 ಬಣವಿಗೆ ತಗಲಿ ಬಿಟ್ಟಿತ್ತು. ಇನ್ನೂ ಬಣವಿಗೆ ನೀರು ಹೊಡಿತಿದ್ರು. ತಮ್ಮ ಬಣವಿಗಳನ್ನ ರಕ್ಷಣೆ ಮಾಡ್ಕೊಳಕ್ ಮತ್ತೆ ಒಂದು ವರ್ಷದ ಪರ್ಯಂತರ ದನಕರಗಳಿಗೆ ಮೇವು ಅದು. ದೊಡ್ಡ ನುಚ್ಚಿರಿಕೆ ತೊಗೊಂಬರಿ ಅಂದ. ಏನು ಮಾಡ್ತಾನೆ ಇವ, ದೊಡ್ಡ ನುಚ್ಚಿರಿಕೆ ನಾಕತ್ತಾನಲ್ಲ ಬಡ ಏನೋ ವರ್ಷಗಳದಾನ ಏನು ಗಡ್ಡ ಪಟ್ಟ ಬಿಟ್ಟಾನ ನೋಡೋಣ ತರುಣ ಅಂತಂದು ಕೊಟ್ರು. 1-2-3 ನುಚ್ಚಿರಿಕೆ ತಗಲ್ ಹಾಕಿ ಬಣವಿಗೆ ಹಚ್ಚಿದ್ರು. ಬಡ ಏರ್ ಹೋಗಿ ಅದ್ರ ಮೇಲೆ ಕುಂತರು. ಎಲ್ಲ ತಪ್ಪು ಮಾಡಿದ್ರು. ಜನ ಬಿಡ್ತಾರ ಇವನ್ ಮುಂದಕ್ಕ? ಅಲ್ಲ, ಅಗ್ನಿನ ಶಾಂತ ಮಾಡಿದ ಅಂದ್ರೆ ಎಂಥ ಪುರುಷರ ಅಂತ ದೊಡ್ಡ ಪವಾಡ ಆತ. ಅವ್ರಿಗೆ ಅಲ್ಲೇ ಒಂದು ಗವಿಯೊಳಗ ವಾಸ್ತವಿಕ ಕೊಟ್ರು, ಅಲ್ಲಿ ತಗೊಂಡ್ರು. ಕೊನೆಗೆ ಅವನನ್ನ ಅಲ್ಲಿಂದ ಉಡ್ಸಿನೂ ಬಿಡ್ತು. ಹಿಂಗ ಇದು ಪದ್ಧತಿ. ಅವ ಹಳಬಾಗ ಅಲ್ಲಿ ಅನೇಕ ಜನ ಅವನ ಶಿಷ್ಯರ ಆದ್ರೂ ಕೂಡ ನೋಡ ಅಲ್ಲಿಂದ ಪಾಪ ಬಂದು ಇಲ್ಲಿ ಕಲಗಟ್ಟಿಗೆ ಮುಂದಗೋಡದ ಹತ್ರ ಬಂದು ಕೊಂಡ್ರ. ಜಗತ್ತು ಯಾರನ್ನೂ ಬಿಡುದಿಲ್ಲ, ಸಿದ್ಧಿ ಪುರುಷರನ್ನು ಬಿಡುದಿಲ್ಲ, ವೇದಾಂತಿಗಳನ್ನಂತೂ ಮೊದಲು ಬಿಡುದಿಲ್ಲ. ಯಾಕಂದ್ರೆ ಅವ್ರು ದರಿದ್ರರು ಅಂತ ಅವ್ರ ಕಲ್ಪನೆ. ದುಡಿಯವರಲ್ಲ, ದುಡ್ಡು ಕೊಡೆಯವರಲ್ಲ. ನಮ್ಮ ಬಸವಣ್ಣ ಕಾಯಕ ಕೈಲಾಸ ಅಂತ ಹೇಳ್ಕೊಂಡಿಲ್ಲಿ ದುಡಿಬೇಕಪ್ಪ. ಇವ್ರು ಬರೀ ಮಠ ಹಿಡ್ಕೊಂಡು ಕುಂಡಿರ್ತಾರ, ಏನೇನೋ ಹೇಳ್ತಾರ, ಗ್ರಂಥ ಓದಿ ದುಡಿ ಹುಡುಗರು ಮನಸ್ಸು ಕೆಡಿಸ್ತಾರ ಅವರು ಅಂತ. ಈಗೆಲ್ಲ ಅನೇಕ ರೂಪದೊಳಗ ಇದು ಯಾವುದು ಮುಕ್ತ ಸ್ವರೂಪರಲ್ಲ. ಈ ಪವಾಡ ಶಕ್ತಿ ಅದು ಇದು ಭವ್ಯಾನುಭವ ದಿವ್ಯಾನುಭವ. ಇನ್ನೂ ಒಂದು ಕೆಟಗರಿ ಐತಿ ಅದ್ರಾಗ. ಯೋಗಿಕ ಜ್ಞಾನವನ್ನ ಒಂದು ಜುಳುಕಿನ್ಯಾಗ ಹೇಳಿ ನೋಡ ದೇವರು ಅವ್ರ ಮೈಯಾಗ ದೇವರು ಬರ್ತಾನ ಅಂತ ಹೇಳ್ತಾರ. ಅದು ಯೋಗಿಕ ಜ್ಞಾನ. ವೇದಾಂತಿಗಳನ್ನ ಒಪ್ಕೊಂಡಾರ, ಅದು ಯೋಗಿಕ ಜ್ಞಾನ. ಒಂದು ಕ್ಷಣಾರ್ಧದೊಳಗೆ ಇರುವಂತಹದ್ದು ಅದು. ಇವ್ರು ದಿನಗಟ್ಲೆ ದೇವರ ಗದಿಗೆ ಮೇಲೆ ಕುತ್ಕೊಂಡು ಹೇಳಕ್ ಆಗೋದಿಲ್ಲ. ಒಂದು ಕ್ಷಣ ಬಂದು ಹೋಗ್ಬಿಡ್ತದಂತ. ಅದು ಇಂಥ ಹೊತ್ನಾಗ ಬರ್ತೈತಿ ಅಂತ ಹೇಳಕ್ ಬರೋದಲ್ಲ. ಅದಕ್ಕೊಂದು ನಿಜವಾದ ಇಂಥದ್ದು ಇವ್ರು ನೋಡ ದಿನ ಇಷ್ಟು ಗಂಟೆಕ್ಕ ಗದಿಗೆ ಹಾಕು ಅದ್ರ ಮೇಲೆ ಕುಂತು ದೇವ್ರನ್ನ ಹೇಳ್ತಾರೋ ಅದಲ್ಲ. ಅದು ಬರೀ ಮಾತಿನ ವೈಖರಿ ಅದು. ಅದೇನೋ ಇಂಥ ಹೊತ್ನಾಗ ಅಂತ ಅವನ ಮೇಲೆ ಪ್ರವೇಶ ಆಗೋದಿಲ್ಲ. ಅದು ಯಾವಾಗೋ ಒಂದು ಕ್ಷಣಾರ್ಧದೊಳಗೆ ಹೋಗ್ಬಿಡ್ತದ ಬಂದು. ಅದಕ್ಕೆ ಯೋಗಿಕ ಜ್ಞಾನ ಅಂತ ಕರೀತಾರೆ. ಅಂತೂ ವೇದಾಂತಿಗಳಲ್ಲಿ ಒಮ್ಮತ ಇಲ್ಲ ಅನ್ನೋದು ನಮಗೆ ನಿಶ್ಚಯ ಅಲ್ವಾ ಇವಾಗ. ಈ ದ್ವೈತಿಗಳಾಗ್ಲಿ ಅದ್ವೈತಿಗಳಾಗ್ಲಿ ಇವರಲ್ಲಿ ಒಮ್ಮತ ಇಲ್ಲ. ಅದನ್ನ ಇಲ್ಲಿ ಬಹಳ ಮಾರ್ಮಿಕವಾಗಿ ಇಲ್ಲಿ ಹೇಳ್ಕೊಂಬಂದಾರ. ಈವರೆಗೆ ನಾನು ಹೇಳಿರುವ ವಿವಿಧ ಪ್ರಕ್ರಿಯೆಗಳು ತಮ್ಮಲ್ಲಿ ಯಾರಿಗೆ ಎಷ್ಟೆಷ್ಟು ಅರ್ಥವಾಗಿದೆಯೋ ಅದನ್ನು ತಾವೇ ಗೊತ್ತು ಮಾಡಿಕೊಳ್ಳಬೇಕಾಗಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ತಮಗೆ ಸ್ಪಷ್ಟವಾಗಿ ಹೇಳದೆ ಗತ್ಯಂತರವಿಲ್ಲ. ಗೌಡಪಾದರು ತಮ್ಮ ಮಾಂಡುಕ್ಯ ಕಾರಿಕೆಯಲ್ಲಿ ಅದ್ವೈತ ದರ್ಶನವೆಂಬುದು ಅವಿವಾದವು. ಅದ್ವೈತ ದರ್ಶನದೊಳಗ ಅಲ್ಲಿ ವಿವಾದಕ್ಕೆ ಆಸ್ಪದನೇ ಇಲ್ಲ. ಯಾಕಿಲ್ಲ? ಅದ್ವೈತ ಅಂದ್ರೆ ಏನು? ತನಗೆ ಎರಡನೇದಿಲ್ಲದ್ದು ವಿವಾದ ಯಾವಾಗ ಚೆಲುವಾಕತಿ? 2, 3 ಮಂದಿ 4 ಮಂದಿ ಕೂಡಿದ್ರೆ ವಿವಾದ ಚೆಲುವಾಕತಿ. ಅದ್ವೈತದೊಳಗೆ ಇರುತ್ತಾವ ಒಬ್ಬಣ, ಯಾರು ಕೂಡ ವಿವಾದ ಮಾಡ್ಬೇಕಾಗತ್ತ? ಅದ್ವಿತೀಯ ಆತ್ಮನ ಸ್ವರೂಪ ಕಂಡವ ಯಾರು ಕೂಡ ಜಗಳ, ಯಾರು ಕೂಡ ಕದನ, ಯಾರು ಕೂಡ ವಾದ, ಯಾರು ಕೂಡ ಸಂವಾದ ಏನಾದ್ರು ಇರುತ್ತ? ಅಲ್ಲಿ ಇರುವುದಿಲ್ಲ. ಅದಕ್ಕೆ ಅದ್ವೈತ ದರ್ಶನವೆಂಬುದು ಅವಿವಾದವು. ಅದರ ವಿಷಯವು ಯಾವ ವಿವಾದಕ್ಕೂ ಆಸ್ಪದವಾಗುವುದಿಲ್ಲ.
ಆಗುವಂತಿಲ್ಲ ಎಂದು ಅವಿರುದ್ಧವು ಆ ತತ್ವವು ಏತಕ್ಕೂ ವಿರುದ್ಧವಾಗುವಂತೆ ಇಲ್ಲ ಎಂದು ಹೊಗಳಿರುತ್ತಾರೆ. ಅದ್ವೈತ ಯಥಾರ್ಥವಾಗಿ ಅದ್ವೈತ ತಿಳಿದವನಿಗೆ ವಾದ ವಿವಾದಗಳ ಸಂಕೋಲೆ ಬರುವುದೇ ಇಲ್ಲ. ಮತ್ತ ಆ ಅದ್ವೈತ ತತ್ವಕ್ಕ ವಿರೋಧ ಅನ್ನೋದು ಮತ್ತೊಂದು ಐತಿ ಅಂತ ಅದಕ್ಕ ಉತ್ಪತ್ತಿನ ಆಗೋದಿಲ್ಲ ನೋಡಿ. ಜಗತ್ ಹೆಂಗ್ ಕಾಣ್ತಿ ಅದಕ್ಕಿಲ್ಲೇ ಈ ವರ್ಣನೆಯು ವ್ಯಾಖ್ಯಾನ ಪ್ರಸ್ಥಾನಗಳಿಗೆ ಹೊಂದುವಂತೆಯೇ ಇಲ್ಲ. ಈಗ ಹೇಳಿದ್ರು ಅದ್ವೈತದ ಸಿದ್ಧಾಂತ ಈ ರೂಪದಲ್ಲಿರ್ತಕ್ಕೆ ಅಂತ ಹೇಳಿದ್ರು ಈ ಭಾಮತಿಕಾರರಾಗಲಿ ವಿವರಣಾಚಾರ್ಯರಾಗಲಿ ಆ ಪ್ರಸ್ಥಾನಗಳದವಲ್ಲ, ಅವ್ರು ಇದನ್ನು ಒಪ್ಕೊಳ್ಳೋದಿಲ್ಲ. ಏಕೆಂದರೆ ಅದ್ವೈತವು ಬೇರೆಯ ಮತಗಳವರಲ್ಲಿ ಯಾರಿಗೂ ವಿವಾದಕ್ಕೂ ವಿರೋಧಕ್ಕೂ ಅವಕಾಶವೀಯುವುದಿಲ್ಲ ಎಂಬುದು ಹಾಗಿರಲಿ, ಅದ್ವೈತಿ ವೇದಾಂತಿಗಳೆಂಬವರಲ್ಲಿಯೂ ನೂರಾರು ಮತಭೇದಗಳುಂಟಾಗಿ ವಿವಾದವು ಅನ್ಯೋನ್ಯ ವಿರೋಧವೂ ಉಂಟಾಗಿದೆ. ಹಲವಾರು ಪಂಗಡ, ಹಲವಾರು, ಇನ್ನು ಒಂದ್ರ ಎರಡ ಹಿಂದಿನಿಂದ ಹಿಂಗ ಬಂದದಿದು. ಪೂರ್ವ ಮೀಮಾಂಸಕ, ಉತ್ತರ ಮೀಮಾಂಸಕ, ನೋಡಿ ಏನು ಒಂದು ನ್ಯಾಯ. ವೇದಾಂತದೊಳಗೆ ಎಷ್ಟು ಪ್ರಕಾರ ಅದಾವ. ಯೋಗ, ಸಾಂಖ್ಯ, ವೈಶೇಷಿಕ, ಕನಾದ, ಒಬ್ರ ಇಬ್ರ ತಮ್ಮ ತಮ್ಮ ಸಿದ್ಧಾಂತನ ವೇದಾಂತ ಅಂತ ಹೇಳ್ಕೊಂಡು ಬಂದ್ಬಿಟ್ಟ ಹಿಂದಿಂದನು. ಮತ್ತೀಗ ನಾವ್ ಯಾಕೆ ಹೇಳ್ಬಾರ್ದ್ರಿ, ನಾವು ಹೇಳೋರ ಅಂತ ವ್ಯಾಖ್ಯಾನಕಾರರನ್ನು ಅನುಸರಿಸಿಕೊಂಡು ನಮ್ಮಲ್ಲೇ ಇರುವುದು. ಉತ್ತರ ಕರ್ನಾಟಕದಾಗ ಹೆಚ್ಚಿರುವುದು ವ್ಯಾಖ್ಯಾನನ. ಭಾಷ್ಯಕಾರರ ಪರಿಚಯ ಇಲ್ಲಿಲ್ಲ. ಇಲ್ಲೂ ವ್ಯಾಖ್ಯಾನಕಾರರ ಪರಿಚಯನ ಉಂಟಿಲ್ಲ. ಅದಕ್ಕೆ ಅನೇಕ ಮಹಾತ್ಮರು ಕಾರಣರಾಗಿರಬಹುದು. ಆದ್ರೆ ಇಲ್ಲಿ ಅದ್ವೈತಿ ವೇದಾಂತಗಳೆಂಬವರಲ್ಲಿಯೂ ನೂರಾರು ಮತಭೇದಗಳುಂಟಾಗಿ ವಿವಾದವು ಅನ್ಯೋನ್ಯ ವಿರೋಧವೂ ಉಂಟಾಗಿದೆ. ಇದು ಎಂಥ ಸೂಚನೀಯವು? ಇವ್ರಿಗೆ ಅದ್ವೈತ ತಿಳಿದೈತಿ ಅಂತ ತಿಳ್ಕೋಬೇಕ. ಅವನಲ್ಲಿ ವಾದ ಮಾಡೋದೈತಿ, ಸಂವಾದಕ್ಕೆ ನಿಲ್ತಾನ ಅಂತಂದ್ರ ಅವಾಗ ಅದ್ವೈತ ತಿಳಿದೈತಿ ಅಂತ ತಿಳ್ಕೋಬೇಕು ಸಾಧಕ, ಅಥವಾ ತಿಳಿದಿಲ್ಲ ಅಂತ ನಿರ್ಣಯ ಮಾಡ್ಕೋಬೇಕ. ಯಾಕಂದ್ರೆ ಅದ್ವೈತದ ಸ್ವರೂಪ ಕಂಡವಾಗ, ಅದ್ವಿತೀಯ ಆತ್ಮನ ಸ್ವರೂಪ ಕಂಡವಾಗ ಮತ್ತೊಂದು ಇಲ್ಲ. ಯಾರು ಕೂಡ ವಾದ ಮಾಡ್ಬೇಕವ? ಮತ್ ಇವ್ರು ಎಲ್ಲರೂ ಈ ರೀತಿ ವಾದಗಳನ್ನ ಮಾಡ್ತಾರ, ಮಂಡಿಸ್ತಾರ. ನಮ್ಮ ಸಿದ್ಧಾಂತ ಹಿಂಗದ, ನಿಮ್ಮ ಸಿದ್ಧಾಂತ ಹಂಗದ, ವಾದ ವಿವಾದಗಳಿಂದ ಕೂಡಿಕೊಂಡು ಈ ವೇದಾಂತಿಗಳಲ್ಲೇನ ದ್ವೈತಿಗಳನ್ನು ಬಿಟ್ರೆ ಹೋಗ್ಲಿ. ಯಾಕಂದ್ರೆ ಅವ್ರಿಗೆ ಒಂದೊಂದು ಅಧಿದೇವತೆ ಇರ್ತದೆ. ಅದಕ್ಕೆ ಆ ಅಧಿದೇವತೆಯನ್ನು ಅನುಸರಿಸಿಕೊಂಡು ದ್ವೈತಿಗಳು ಅದನ್ನ ಸಾಕಾರ ಬ್ರಹ್ಮವನ್ನ ಅನುಕರಣೆ ಮಾಡ್ಕೊಂಡು ಬರ್ತಿರ್ತಾರ. ಅವರಲ್ಲಿ ಭೇದ ಇರ್ಲಿ. ಒಬ್ರು ವಿಷ್ಣು ಶ್ರೇಷ್ಠ ಅನ್ಬೋದು, ಒಬ್ರು ಶಿವ ಶ್ರೇಷ್ಠ ಅನ್ಬೋದು, ಒಬ್ರು ಬ್ರಹ್ಮ ಶ್ರೇಷ್ಠ ಅನ್ಬೋದು, ಇನ್ನೊಬ್ರು ದೇವಿ ಶ್ರೇಷ್ಠ. ಅವ್ರವ್ರ ಮತ ಅದು ಅದ್ವೈತ ಅಲ್ಲ. ಅವರಲ್ಲಿ ಇರ್ಲಿ ಭೇದ. ಈ ಅದ್ವೈತಗಳಲ್ಲಿ ಯಾಕಿರ್ಬೇಕ್ರಪ್ಪ ಇದು? ಅದ್ವಿತೀಯ ಆತ್ಮ ಸ್ವರೂಪವನ್ನ ಕಂಡಂಥ ಅನುಭಾವಿಗಳು ಇದ್ರೊಳಗ ನೋಡ್ರಿ ಯಾರದು ಸತ್ಯ ಅಂತ ನೀವು ಇಲ್ಲೇ ವಿವೇಕ ಮಾಡ್ಕೋಬೇಕು. ಆದ್ದರಿಂದ ಎಂಥ ಶೋಚನೀಯವು. ನಾನು ಈ ವಿಷಯವನ್ನು ಪ್ರಸ್ತಾಪಿಸಬಾರದೆಂದಿದ್ದರೂ ಅದು ತನಗೆ ತಾನೇ ಬಂದೊದಗಿ. ನಾನಿದ್ರು ಉಷಾವರಣೆ ಬೇಡ, ಜಗತ್ ಕಾರಣದ ಉಷಾವರಣೆ ಬೇಡ ಅಂತ ಬಿಟ್ರು, ಅದು ಬಿಡಲಿಲ್ಲ. ಮತ್ತು ಪ್ರಶ್ನೆ ಮಾಡಿದ್ರು, ಹೇಳಬೇಕಾತು. ಅದಕ್ಕೆ ಅಂತ ಸಂದರ್ಭ ಈಗ ಬಂದೈತಿ ಅಂತ ಹೇಳ್ತಾರೆ. ಆದರೆ ಹೀಗೆ ಹೇಳಿದ್ದಕ್ಕಾಗಿ ಪಶ್ಚಾತ್ತ ಪಡಬೇಕಾದದ್ದೇನು ಇರುವುದಿಲ್ಲ. ನನಗೇನು ಹೀಗೆ ಹೇಳಿದ್ರಿಂದ ನನಗೇನು ಪಶ್ಚಾತ್ತಾಪ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರ ಸ್ವಾಮಿ ವಿವೇಕಾನಂದರವರು ಒಂದು ಕಡೆ ಹೇಳಿರುವಂತೆ ದೊಡ್ಡವರ ತಪ್ಪನ್ನು ಕೂಡ ಮುಚ್ಚಬಾರದು. ದೊಡ್ಡವರು ತಪ್ಪು ಮಾಡಿದ್ರೆ ಅದನ್ನೇನು ಮುಚ್ಕೋಬಾರದು. ಅನುಭವಕ್ಕೆ ವಿರೋಧ ಐತಲ್ರಿ ಅಂತ ಖಂಡಿಸಬಹುದು. ಅಂಥ ದಿಟ್ಟತನ ಬೇಕಾದ ಖಂಡಿಸಬಹುದು.
ಅದಕ್ಕೆ ಆ ದೊಡ್ಡವರ ತಪ್ಪನ್ನು ಕೂಡ ಮುಚ್ಚಬಾರದು, ಅದನ್ನು ಹೊರಗೆ ಹಾಕುವುದೇ ಜಿಜ್ಞಾಸುಗಳಿಗೆ ಕ್ಷೇಮಕರ. ಏನು ಪ್ರಯೋಜನ ಇದೆ? ವೇದಾಂತವನ್ನ ತಿಳಿಬೇಕನ್ನುವಂತ ಜಿಜ್ಞಾಸುಗಳಿಗೆ ಅದು ಅತ್ಯಂತ ಸಹಕಾರಿಯಾಗತ್ತೆ. ದೊಡ್ಡವ್ರು ಏನೋ ತಪ್ಪು ಮಾಡ್ಯಾರ, ದೊಡ್ಡವ್ರು ಹಚ್ಚಿದ ಅಲ್ದ ಗಿಡ ಅಂತೇಳಿ ಉರ್ಲಕ್ ಬರುತ್ತ ಅದಕ್ಕ ಹಂಗ ಬರುತ್ತಾ? ಬರುದಿಲ್ಲಲ್ಲ. ನಮ್ಮಪ್ಪ ಹಚ್ಚಿದ್ರಿ, ನಮ್ಮ ಅಜ್ಜ ಹಚ್ಚಿದ್ರಿ, ಏನ್ ಮಾಡ್ಬೇಕಾಗೈತೆ ಅದನ್ನ ಹಚ್ಚಿದ. ಅದಕ್ಕ ಯಥಾರ್ಥವಾಗಿ ದೊಡ್ಡವರ ತಪ್ಪನ್ನು ಕೂಡ ಮುಚ್ಚಬಾರದು, ಅದನ್ನು ಹೊರಗೆ ಹಾಕುವುದೇ ಜಿಜ್ಞಾಸುಗಳಿಗೆ ಕ್ಷೇಮಕರ. ವೇದಾಂತ ವಾಕ್ಯಗಳೆಂದರೆ ಇಂಡಿಯಾ ರಬ್ಬರಿನಂತೆ ಎತ್ತಲೆ ಅಂದರೆ ಅತ್ತ ಎಳೆದು ತಿರುಚುವುದಕ್ಕೆ ಬರುವಂತಹದ್ದಲ್ಲ. ರಬ್ಬರ್ ಐತಿಲ್ಲ, ಅದು ಎತ್ತೆತ್ತ ಯಾವ ಆಕಾರದ ವಸ್ತುಗಳನ್ನ ಅದ್ರಾಗಿಂದ ತಯಾರು ಮಾಡ್ತಾರ ನೋಡ್ರಿ. ಪ್ಲಾಸ್ಟಿಕ್ ಹಂಗ ಅದನ್ನ ಹೇಳೋದು ಇದನ್ನ ಹೇಳೋದು, ಅದನ್ನ ಮಾಡಿ ಕುರ್ಚಿ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಏನೆಲ್ಲ ಹೇಳೋದು ಮಾಡ್ತಾರಲ್ಲ. ವೇದಾಂತ ಅಂದ್ರೆ ಹಂಗ ಹೇಳೋದು ಏನಾರ ಮಾಡಕ್ ಬರುದಲ್ಲ, ಎಲ್ಲ ಹಂಗ ತಿಳ್ಕೊಂಡು. ಅದಕ್ಕೆ ಇಲ್ಲೇ ವ್ಯಾಖ್ಯಾನಕಾರರು ಶಬ್ದಗಳಿಗೆ ಪ್ರಾಧಾನ್ಯವನ್ನು ಕೊಟ್ಟು, ವ್ಯಾಖ್ಯಾನಕಾರರು ಯಾರು? ಭಾಮತಿ ಪ್ರಸ್ಥಾನದವರಾಗ್ಲಿ, ಭಾಮತಿಕಾರರಾಗ್ಲಿ, ವಿವರಣಾಚಾರ್ಯರಾಗ್ಲಿ. ವಿವರಣಾಚಾರ್ಯರಂದ್ರ ಪ್ರಕಾಶಾತ್ಮ ಅನಂದರು ಮತ್ತು ಪದ್ಮಪಾದಾಚಾರ್ಯರು ಅನುಯಾಯಿಗಳದಾರಲ್ಲಿ ಇವರೆಲ್ಲರೂ ವಿವರಣಾಚಾರ್ಯರು ಒಳಗ ಬರ್ತಾರ. ವಿವರಣ ಪ್ರಸ್ಥಾನವನ್ನು ಹೇಳುವವರು ಅಂತ. ಇಲ್ಲಿ ವ್ಯಾಖ್ಯಾನಕಾರರು ಶಬ್ದಗಳಿಗೆ ಪ್ರಾಧಾನ್ಯವನ್ನು ಕೊಟ್ಟು ವೇದಾಂತ ತತ್ವವನ್ನು ಕಡೆಗಣಿಸಿದ್ದರಿಂದ, ವ್ಯಾಖ್ಯಾನಕಾರರು ಯಾರು? ಭಾಮತಿಕಾರರು ಇರ್ಬೋದು, ವಿವರಣಾಚಾರ್ಯರು ಇರ್ಬೋದು, ಇವರು ವೇದಾಂತವನ್ನ ಕಡೆಗಣಿಸ್ಯಾರ. ಶಬ್ದ ಪ್ರಾಧಾನ್ಯವನ್ನು ಕೊಟ್ಟು, ಶಬ್ದಕ್ಕೆ ಒತ್ತು ಕೊಟ್ಟು ಅದನ್ನು ಕಡೆಗಣಿ. ವೇದಾಂತ ದರ್ಶನವು ಹೀಗೆ ಮತಭೇದಕ್ಕೆ ಕಾರಣವಾಗಬೇಕಾಯಿತು. ತಮ್ಮ ತಮ್ಮ ಬುದ್ಧಿಗೆ ಗೋಚರಾಗಿದ್ದನ್ನ ಸಿದ್ಧಾಂತ ಅಂತ ಹೇಳಿ ಅದಕ್ಕೆ ಶಬ್ದಗಳಿಗೆ ಪ್ರಾಧಾನ್ಯತೆ ಕೊಟ್ಟ ಹಾಗ ಅನುಭವಕ್ಕೂ ಪ್ರಾಧಾನ್ಯತೆ ಕೊಡಬೇಕು ವಿನಃ ಶಬ್ದದ ಅರ್ಥಕ್ಕೆ ಪ್ರಾಧಾನ್ಯತೆ ಕೊಡಬಾರ್ದ. ಅವ್ರು ಮಾಡಿರೋದೇ ಎಷ್ಟು ನೋಡವ್ರ. ಹೀಗಾಗಿ ವೇದಾಂತ ತತ್ವವನ್ನ ಕಡೆಗಣಿಸ್ಬಿಟ್ಟು ಅನುಭವದೊಳಗೆ ಪರ್ಯವಸಾನ ಆಗುವುದನ್ನ ಬೋಧ ಮಾಡೋದು ಬಿಟ್ಟು ಶಬ್ದ ಪ್ರಾಧಾನ್ಯದಿಂದ ಶಬ್ದಕ್ಕೆ ಒತ್ತು ಕೊಟ್ಟು ಅದರಿಂದ ಅರ್ಥ ವಿಶೇಷಗಳನ್ನ ಕಲೆ ಹಾಕಿ ನೋಡು ಶಬ್ದ ಪ್ರಾಮಾಣ್ಯ ಹೇಗಿರ್ತೈತಿ ಅನ್ನೋದನ್ನ ಹೇಳ್ತಾರೆ. ಪ್ರಸಂಖ್ಯಾನ ಪ್ರಸ್ಥಾನದಲ್ಲಿ ಎರಡು ಬಂಧುಗಳಾಗ, ಭಾಮತಿ ಪ್ರಸ್ಥಾನ ಇರ್ಬೋದು, ವಿವರಣ ಪ್ರಸ್ಥಾನ ಇರ್ಬೋದು, ಅವೆರಡು. ವ್ಯಾಖ್ಯಾನ ಪ್ರಸ್ಥಾನದಲ್ಲಿ ಮಾಯೆ ಎಂದರೇನೆಂಬುದನ್ನು ಯಾರೂ ಸ್ಪಷ್ಟಪಡಿಸಿರುವುದಿಲ್ಲ. ಆದರೆ ಆ ಶಬ್ದವು ಮಾತ್ರ ಎಲ್ಲರ ಬಾಯಲ್ಲೂ ಬರುತ್ತಿದೆ. ಏನಿದು ಶಬ್ದ ಪ್ರಾಮಾಣ್ಯ ಅಂದ್ರೆ ಹೇಗಿರ್ತದೆ ನೋಡಿ. ಮಾಯೆ ಅಂದ್ರೆ ಅದಕ್ಕೆ ಏನೊಂದು ಅರ್ಥವೂ ಇಲ್ಲ. ಅದನ್ನ ಯಾರು ಆ ವ್ಯಾಖ್ಯಾನಕಾರರ ಯಾರಿಬ್ಬರು ಇದ್ದಾರಲ್ಲ ಅವ್ರ ನ್ಯಾಯಗಳಿಗೆ ಸಹಸ್ರಾರು ಜನ ಆಗ್ಯಾರ ಇರ್ಲಿ, ಅವ್ರು ಯಾರಲ್ಲೇನೋ ಮಾಯೆ ಅಂದ್ರೆ ಅದಕ್ಕೆ ಏನೆಂಬುದು ಅರ್ಥನ ಗೊತ್ತಿಲ್ಲ. ಆದ್ರೂ ಅಲ್ಲಿ ಶಬ್ದ ಪ್ರಾಮಾಣ್ಯದಿಂದ ಆ ಶಬ್ದ ಮಾತ್ರ ಎಲ್ಲರ ಬಾಯಲ್ಲೂ ಉದಾಹರಿಸ್ತದಲ್ಲ, ಎಲ್ಲರೂ ಮಾಯಾ. ಆದ್ರೆ ಆ ಶಬ್ದವು ಮಾತ್ರ ಎಲ್ಲರ ಬಾಯಲ್ಲೂ ಬರುತ್ತಿದೆ. ಸಾಂಖ್ಯರ ಪ್ರಕೃತಿಯನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ನೋಡು, ಯಾರು ಈ ವ್ಯಾಖ್ಯಾನಕಾರರಲ್ಲ, ಭಾಮತಿಕಾರರಾಗ್ಲಿ ವಿವರಣಾಚಾರ್ಯರಾಗಿರ್ಲಿ, ಇವ್ರು ಏನ್ ಮಾಡ್ಯಾರ ಹೇಳಿದ್ರೆ ಸಾಂಖ್ಯರ ಪ್ರಕೃತಿಯನ್ನೇ ಮನಸ್ಸಿನೊಳಗಿಟ್ಕೊಂಡು, ಸಾಂಖ್ಯರ ಸಿದ್ಧಾಂತದಲ್ಲ ಆ ಸಿದ್ಧಾಂತವನ್ನ ಕಡ ತಗೊಂಡಾರ. ಆ ಸಾಂಖ್ಯರ ಪ್ರಕೃತಿಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅವ್ರು ಹೇಳುದೆಲ್ಲ ಸಾಂಖ್ಯರ ವಿಷಯಗಳನ್ನ ಎಲ್ಲರ ನೋಡ್ರಿ, ನೀವು ವ್ಯಾಖ್ಯಾನಕಾರರು ಬೇಕಾದಲ್ಲಿ ನೋಡ್ರಿ ಬರೀ ಕಲ್ಪಿತ ಇರ್ತದ. ಅದು ಸಾಂಖ್ಯರ ಪ್ರಕೃತಿಯನ್ನೇ ಮನಸ್ಸಿನಲ್ಲಿ, ಇಟ್ಟುಕೊಂಡು ಅದು ಈಶ್ವರನ ಅಧೀನವಾಗಿದೆ.
ಸಾಂಖ್ಯದ ಪ್ರಕೃತಿ ಐತಲ್ಲ ಅದನ್ನ ಹಿಡ್ಕೊಂಡಾರ ಅದು ಈಶ್ವರನ ಅಧೀನ ಐತಿ ಅಂತ ಕಲ್ಪನೆ ಮಾಡ್ತಾರೆ. ಸ್ವಲ್ಪ ನೋಡ್ರಿ ನೀವು, ಈಶ್ವರ ಪ್ರಕೃತಿ ಇವುಗಳಿಗೆ ಅಭಿಸಂಧಿ ತೋರಿಸ್ಲಿ. ಅವನ ಅಧೀನ ಇರ್ಬೇಕಾದ್ರ ಅವನು ಇರ್ತಾನ, ಅದರ ಪಕ್ಕದೊಳಗೆ ಈಗ ಯಜಮಾನ ಹತ್ತಾರ ಕುಟುಂಬಗಳಿಗೆ ಆಶ್ರಯನಾಗಿರ್ತಾನಲ್ಲ ಒಬ್ಬ ದೊಡ್ಡ ಶ್ರೀಮಂತ. ಅವ್ರ ಮನೆಯಾಗ ದುಡಿಯೋದು, ಕೆಲಸ ಮಾಡೋದು, ಅವ್ರ ಉಳುಮೆಗಾಗಿ ಒಂದಿಷ್ಟು ಗದ್ದೆ ಕುಂಟೆಗಳನ್ನು ಕೊಡುದು, ಹಿಂಗೆಲ್ಲ ಮಾಡಿ ಅವ್ರ ಕುಟುಂಬವನ್ನ ಅವ ರಕ್ಷಣೆ ಮಾಡಿರ್ತಾನಲ್ಲ, ಆಶ್ರಯ ಆಗಿರ್ತಾನ. ಅವನು ಇರ್ತಾನ, ಅವ್ರ ಮನೆಯೊಳಗೆ ದುಡಿಯುವವರಿಗೆ ಬೇಕಾದಷ್ಟು ಸೌಲಭ್ಯಗಳನ್ನು ಕೊಟ್ಟು ಹಿಂದೆ ಇಟ್ಕೊಂಡು ಅವರು ಸಾಕಷ್ಟು ಜನ ಇರ್ತಾರಲ್ಲ, ಅವ್ರ ಕುಟುಂಬ ಅವ ಆಶ್ರಯ. ಈಗಿಲ್ಲೇ ಈಶ್ವರ ಮತ್ತು ಈ ಪ್ರಕೃತಿ, ಈಶ್ವರನ ಅಧೀನ ಈ ಪ್ರಕೃತಿ ಐತಿ ಅನ್ನೋದಕ್ಕೆ ಪ್ರಮಾಣಗಳೇನು? ಹೋಗ್ಲಿ, ಅವು ಎರಡನ್ನೂ ಒಪ್ಪಿಕೊಂಡ್ರ, ಸಾಂಖ್ಯರು ಒಪ್ಪಿಕೊಂಡಾರ ಇರ್ಲಿ. ಪ್ರಧಾನ, ಮಹತ್ತು ಮತ್ತು ಪ್ರಕೃತಿ ಇವು ಮೂರು ಬಹಳ ಪ್ರಾಮುಖ್ಯವಾಗಿ ಸಿದ್ಧಾಂತ. ಪುರುಷ ಸಂಘ ಅಂತಾರ ಅವರು, ಪುರುಷನಿಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ಕೊಂಬಂದ್ರಲ್ಲ ಅವ್ರ ಸಿದ್ಧಾಂತ ಬೇರೆ. ಇಲ್ಲಿ ನಮಗೀಗ ಸದ್ಯ ಬಂದಿರುವುದು ಆ ಪ್ರಕೃತಿಯನ್ನ ಮನಸ್ಸಿನೊಳಗೆ ಇಟ್ಕೊಂಡು ಅದು ಈಶ್ವರನ ಅಧೀನವಾಗಿರುತ್ತದೆ ಎಂಬ ಒಂದು ವಿಶೇಷವನ್ನು ಕಲ್ಪಿಸಿ ಜಗತ್ತಿಗೆ ಮಾಯೆ ಉಪಾದಾನ ಕಾರಣ, ಈಶ್ವರನು ಮಾಯೆಯ ಮೂಲಕ ಉಪಾದಾನ ಕಾರಣ ಎಂದು ಮುಂತಾಗಿ ವಿಕಲ್ಪಿಸುವುದಕ್ಕೆ ಹೊರಟಿರುತ್ತಾರೆ. ಯಾರಿಗಾದರೂ ಈಶ್ವರನನ್ನು ಹೊರತುಪಡಿಸಿ ಸ್ವತಂತ್ರವಾಗಿ ಈ ಪ್ರಕೃತಿ ಅಥವಾ ಈ ಜಗತ್ತು, ಈ ಪ್ರಪಂಚ ಈಶ್ವರನನ್ನು ಹೊರತುಪಡಿಸಿ ಸ್ವತಂತ್ರವಾಗಿದ್ದದ್ದು ಯಾರಿಗಾದ್ರೂ ಅನುಭವಕ್ಕೆ ಬಂದದ? ಸಾಂಖ್ಯರ ಪ್ರಕೃತಿಯನ್ನ ಅಭಿಮಾನಿಸಿಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಆದ್ರೆ ವೇದಾಂತದೊಳಗೆ ಹಾಗಿಲ್ಲಲ್ಲ. ವೇದಾಂತ ಈಶ್ವರ ಪ್ರಕೃತಿ ಎರಡಲ್ಲ. ಇದು ಅವಿದ್ಯಾ ದೃಷ್ಟಿಯಿಂದ ನೀವು ಕಲ್ಪಿಸಿಕೊಂಡಿರಿ, ಅದಕ್ಕೆ ಮಾಯೆ ಅಂತ ಹೆಸರಿಟ್ಟಿರಿ. ಇದು ಯಾವುದು ಅಲ್ಲ ಅಂತ ಅವ್ರ ನಿರ್ಣಯ. ಮತ್ತದು ಅನುಭವದೊಳಗೆ ನೋಡಿಕೊಂಡಾಗ ಇದು ನೋಡ್ರಿ, ಬರೀ ಒಂದೇ ಒಂದು ದೃಷ್ಟಾಂತ. ಇಂದ್ರಿಯಗಳನ್ನು ಬಿಟ್ರ ಈ ಜಗತ್ತು ಯಾರಿಗಾದ್ರೂ ತೋರಿಸುತ್ತ? ಇಂದ್ರಿಯಗಳಿಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಯಾವೂ ಇಲ್ಲ. ಇವುಗಳು ಇಲ್ಲದೆ ಇರುವಾಗ ಜಗತ್ ಐತಿ ಅಂತ ಯಾರಿಗಾದ್ರೂ ರೂಪ ನೋಡಿರ? ಕಣ್ಣಿಲ್ಲ ಅಂದ್ರೆ ರೂಪ ನೋಡಿರ? ಕಿವಿ ಇಲ್ಲ ಅಂದ್ರೆ ಶಬ್ದ ಕೇಳಿರ? ವೇದಾಂತಿಗಳು ಏನ್ ಹೇಳ್ತಾರ, ಪ್ರಪಂಚ ಅಂದ್ರನ ಇಂದ್ರಿಯಗಳು, ಇಂದ್ರಿಯಗಳಂದ್ರ ಪ್ರಪಂಚ ಅಂತ ಹೇಳ್ತಾರ. ಅದನ್ನ ಭಿನ್ನ ಮಾಡಬೇಡ್ರಿ, ಅದಕ್ಕೆ ಅಭಿಸಂಧಿ ಇಲ್ಲ. ಪ್ರಪಂಚದ ಉತ್ಪತ್ತಿ ನೋಡಿ, ಇಂದ್ರಿಯಗಳನ್ನು ಬಿಟ್ಟು ಸ್ವತಂತ್ರವಾಗಿ ಹುಟ್ಟಿದ್ದ ಅಸ್ತಿತ್ವ ಏನಾದ್ರೂ ಉಂಟಾ? ಪ್ರಮಾತೃವನ್ನ ಬಿಟ್ಟು ಈ ಪ್ರಪಂಚ, ಈ ಅಂತಃಕರಣ, ಇಂದ್ರಿಯ, ಈ ಹೊರಗಿನ ಪ್ರಪಂಚ ಇದು ಯಾವ್ದಾದ್ರು ಇದ್ದದ್ದು ಏನಾದ್ರೂ ಉಂಟಾ? ಅಲ್ಲಿ ಅನುಭವ ನೋಡ್ಕೊಳ್ರಿ. ಅನುಭವ ಇದು ಯಾರು ಏನ್ ಬೇಕಾಗಿಲ್ಲ. ಇದು ಸಾಂಖ್ಯರು ಬೇಕಾಗಿಲ್ಲ, ವೇದಾಂತಿಗಳು ಬೇಕಾಗಿಲ್ಲ. ಜಿಜ್ಞಾಸು ತಾನ ಅನುಭವ ತಾನ ನೋಡ್ಕೋಬಹುದಲ್ಲ. ಬರೀ ಶಬ್ದ ಪ್ರಾಧಾನ್ಯದಿಂದ ಆ ಮಾಯೆಯನ್ನ ಹೆಂಗ್ ಉತ್ಪತ್ತಿ ಮಾಡ್ಕೊತಾರ ನೋಡಿ. ಅವ್ರನ್ನ ಕೇಳಿದ್ರೆ ಮಾಯೆ ಅಂದ್ರೆ ಏನು ಎಂಬುದನ್ನು ಯಾರೂ ಸ್ಪಷ್ಟಪಡಿಸಿರುವುದಿಲ್ಲ. ಇದು ಈಶ್ವರನ ಅಧೀನವಾಗಿದೆ ಎಂಬ ಒಂದು ವಿಶೇಷವನ್ನು ಕಲ್ಪಿಸಿ ಜಗತ್ತಿಗೆ ಮಾಯೆ ಉಪಾದಾನ ಕಾರಣ. ನೋಡಿ, ಜಗತ್ತಿಗೆ ಈ ಮಾಯ ಉಪಾದಾನ ಕಾರಣ ಅಂತ ಹೇಳಿದ್ರು. ವಸ್ತು ರೂಪದೊಳಗೆ ಮಾಯೆ ಐತಾ? ಯಾವುದೊಂದು ವಸ್ತು ರೂಪದೊಳಗೆ ಇಲ್ಲದೆ ಇದ್ರು ಅದನ್ನು ಉಪಾದಾನ ಕಾರಣ ಅಂತ ಕಲ್ಪಿಸಿಕೊಂಡು ಈಶ್ವರನ ಮಾಯೆಯ ಮೂಲಕ ಈಶ್ವರನು ನಾವೇನ್ ಮಾಡ್ತಾನ, ಈ ಮಾಯೆಯ ಮೂಲಕ ಉಪಾದಾನ ಕಾರಣ ಎಂದು ಮುಂತಾಗಿ ವಿಕಲ್ಪಿಸುವುದಕ್ಕೆ ಹೊರಟಿರುತ್ತಾರೆ. ಈ ಮಾಯೆಯ
ಮೂಲಕನ ಈ ಪ್ರಪಂಚವನ್ನ ಈಶ್ವರನು ಉತ್ಪತ್ತಿ ಮಾಡಿಕೊಂಡಾನ. ವೇದಾಂತಿಗಳು ಏನ್ ಹೇಳ್ತಾರ, ಅದು ಇರುವ ಆತ್ಮ ಚೈತನ್ಯವನ್ನ ತಪ್ಪಾಗಿ ತಿಳ್ಕೊಂಡಿಯಪ್ಪ, ಅದು ಅವಿದ್ಯಾ ಕಲ್ಪಿತ ಮಾಯ ಅಂತ ನೋಡಿ. ತೋರ್ಯದಲ್ಲ, ಈಗ ಮಾಯಾಮಿ ಸ್ಟೇಜ್ ಮೇಲೆ ನಿಂತಿರ್ತಾನ, ಅವ ಇರುವಲ್ಲೇ ಇರ್ತಾನ, ಅವ ಏನೂ ಆಗಿರುವುದಿಲ್ಲ. ಅದು ಒಮ್ಮಿದೊಮ್ಮೆಗಿನ ಆಣೆಯಾಗಿ ಬರ್ತಾನ. ಹುಲಿ, ಸಿಂಹ, ವನ್ಯ ಮೃಗಗಳಾಗಿ ಬಂದು ಝೇಂಕಾರ ಮಾಡಿದ್ರ ಮುಂದೆ ಕುಂತವ್ರ ಎದ್ದು ಓಡಾಕತ್ತ, ಆಣ್ ಮೈ ಮೇಲೆ ಬರ್ತಕ್ಕ ಅಲ್ಲ. ಅವಾಗ ಅವ್ನು ನಗತಾನ, ನಾನು ಏನು ಆಗಿಲ್ಲ, ಬರೀ ತೋರ್ಕಿಗೆ ನಾ ಇಷ್ಟು ಭಯ ಆಗಿದ್ದು, ನೀವು ಬಂದಿರುದು ಅದಕ್ಕ ಮಾಯಾಜಾಲ ನೋಡಕ್ಕಲ್ಲ ನೀವು ಬಂದಿರೋದು. ಆ ಪ್ರಜ್ಞೆನ ಮರೆತು ಹೋಗ್ತದೆ ನೋಡಿ. ಅಷ್ಟು ಅಭಿಮಾನ ಇರ್ತದೆ ಪ್ರಾಣದ. ನಾವು ಬಂದಿರೋದು ಈ ಇಂದ್ರಜಾಲ ಮಹೇಂದ್ರಜಾಲ ನೋಡೋದಕ್ಕ ಬಂದೀವಿ. ಅದು ಇಷ್ಟು 400-500 ರೂಪಾಯಿ ಕೊಟ್ಟು ಬಂದೀವಿ ಮುಂದಿನ ಸೀಟಿಗೆ ಅನ್ನೋ ಪ್ರಜ್ಞಾನ ಇರುವುದಿಲ್ಲ ಅವರಿಗೆ. ನಾವು ನೋಡಕ್ ಬಂದಿರೋದು ಇಂದ್ರಜಾಲ, ಮಾಯಾಜಾಲ. ಅದು ಯಾವುದು ನಿಶ್ಚಿತ ಅಲ್ಲ, ಬರೀ ತೋರಿಕೆ ಅಲ್ಲ. ಅದರಂಗನೆ ಇಲ್ಲೇ ಇವರು ಈ ಈಶ್ವರನು ಮಾಯೆಯ ಮೂಲಕ ಉಪಾದಾನ ಕಾರಣ ಎಂದು ನೋಡು. ಅವನು ಉಪಾದಾನ ಕಾರಣ ಅಂತೀರು, ಮಾಯೆಯ ಮೂಲಕ ಉಪಾದಾನ ಕಾರಣ, ನಿಮಿತ್ತ ಕಾರಣ. ಬ್ರಹ್ಮ ನಿಮಿತ್ತ ಕಾರಣ. ಉಪಾದಾನ ಕಾರಣ ಯಾವುದು? ಈ ಜಗತ್ತು ಮಾಡಕ ಯಾವ ಮಟೀರಿಯಲ್ ತಗೊಂಡ? ಹಂಗ ಕಲ್ಪನಾ ಹೆಂಗ್ ಬರ್ತದ ನೋಡಿ. ಅವ್ರ ಏನ್ ಹೇಳ್ಬೇಕಾಗ್ಯದ, ಜಿಜ್ಞಾಸಿಗಳಿಗೆ ಪರಬ್ರಹ್ಮ ಒಬ್ಬನ ಸತ್ಯ, ಇದು ಎಲ್ಲಾ ತೋರಿಕೆಗಳೆಲ್ಲವೂ ಮಿಥ್ಯ. ಈ ತೋರುವ ವಸ್ತುಗಳು ಯಾವ ಪರಬ್ರಹ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಇಲ್ಲ ಅಂದ್ಮೇಲೆ ಅವಂದ ಇನ್ನೊಂದು ರೂಪ ಅಂತ ತಿಳ್ಕೊಳ್ರಿ ಅಂತ ಇವ್ರು ಹೇಳ್ತಾರೆ. ಮಾಯೆ ಅಂದ್ರೆ ಬೇರೆ ಅಲ್ಲ. ಎಲ್ಲೈತ? ಎಲ್ಲಾರ ಯಾರ್ಯಾರ ಬಂದು ಏನಾದ್ರು ಹೇಳಿತಾನ? ಬರೀ ಶಬ್ದ. ಮಾಯೆ ಅನ್ನೋದು ಶಬ್ದ, ಬ್ರಹ್ಮ ಅನ್ನೋದು ಶಬ್ದ, ಆತ್ಮ ಅನ್ನೋದು ಶಬ್ದ. ಇವುಗಳಿಗೆ ಲಕ್ಷಣ ಹೇಳ್ತಾರ, ಮಾಯಾಕ್ಕೂ ಲಕ್ಷಣ ಹೇಳ್ತಾರ. ಪಂಜೆ ಮಗ ಏನ್ರಿ ಅಂತ ಪೌರುಷಿತವನಲ್ಲಿ ಎಂಥ ದಡಕಾಯ. 1 ಕ್ವಿಂಟಲ್ ಬರೀ ಕೈಯಾಗ ಹಿಡ್ಕೊಂಡು ಅಡ್ಡಾಡ್ತಾನ್ರಿ ಅವ. ಕ್ವಿಂಟಲ್ ಕಲ್ಲು ಅಷ್ಟು ಭಾರವಾಗಿದ್ದನ್ನು ಕೈಯಾಗ ಹಿಡ್ಕೊಂಡು ಈಚೆ ಕಡೆಯಿಂದ ಆಚೆ ಕಡೆ, ಈಚೆ ಕಡೆಯಿಂದ ಆಚೆ ಕಡೆ ಹೋಗುದು ಚಂಡ್, ಈಚೆ ಕಡೆ ಕೈಯಿಂದ ಆಚೆ ಕಡೆ, ಆಚೆ ಕಡೆ ಕೈಯಿಂದ ಈಚೆ ಕಡೆ ಮಾಡ್ತಾನಲ್ಲ, ಹಾಗ ಮಾಡ್ತಾನ್ರಿ ವಂದ್ಯಾಪತ್ರ ಅಂತ ಹೇಳ್ತಾನ. ಎಷ್ಟು ಧಾರಾಢ್ಯತೆ ಐತ್ರಿ ಅವನಲ್ಲಿ ಅಂತ. ಯಥಾರ್ಥವಾಗಿ ಅವಧಾನ ಇಲ್ಲದ ಅವ್ನು ಹೇಳುವುದಲ್ಲ. ಇಲ್ಲದ ಅವನಿಗೆ ಲಕ್ಷಣ ಅಷ್ಟು ಧಾರಾಢ್ಯತೆ ಐತಿ, ಅವನಲ್ಲಿ ಶಕ್ತಿ ಐತಿ. ಇವೆಲ್ಲ ವರ್ಣ ಅತ್ಯಂತ ರೂಪವಂತ, ಸುಂದರ, ಸುಕುಮಾರ, ಏನೇನೋ ವರ್ಣ ಮಾಡ್ತೇವೆ. ಯಾರನ್ನ? ಪಂಜೆ ಮಗನ್, ವಂದ್ಯಾಪತ್ರನ. ಅವನು ಇರುವುದೇ ಇಲ್ಲ. ಅವಾಗ ಲಕ್ಷಣಗಳನ್ನು ಹೇಳೋದು, ಇಲ್ಲದಕ್ಕೆ ಲಕ್ಷಣಗಳನ್ನು ಹೇಳೋದು. ಇದು ವೇದಾಂತನ ಅಲ್ಲ ಅಂತಲ್ಲ, ಇದು ವೇದಾಂತನ. ಆಚಾರ್ಯರ ಅಭಿಪ್ರಾಯದಂತೆ ಮಾಯೆ ಎಂದರೇನು? ಈ ವಿಷಯಕ್ಕೆ ಅವರು ಸೂತ್ರ ಭಾಷ್ಯದಲ್ಲಿ ಬರೆದಿರುವ ಒಂದು ವಾಕ್ಯವನ್ನು ಇಲ್ಲಿ ಉದಾಹರಿಸುವುದು ಲಾಭದಾಯಕವಾಗಿರುತ್ತದೆ. ನೋಡ್ರಿ ಏನ್ ಹೇಳ್ತಾರ? ಸರ್ವಜ್ಞಸ್ಯ ಈಶ್ವರಸ್ಯ ಆತ್ಮಭೂತೆ ಇವ ಅವಿದ್ಯಾಕಲ್ಪಿತೆ ನಾಮರೂಪೇ ತತ್ವಾಭ್ಯಾಂ ಅನಿರ್ವಚನೀಯ ಸಂಸಾರ ಪ್ರಪಂಚ ಬೀಜಭೂತೆ ಸರ್ವಜ್ಞಸ್ಯ ಈಶ್ವರಸ್ಯ ಮಾಯಾ ಶಕ್ತಿ ಪ್ರಕೃತಿ ಇತೀಚ ಶ್ರುತಿ ಸ್ಮೃತೋರ ಅಭಿಲಭ್ಯತೆ. ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ. ಪರಮಾತ್ಮನ ಸ್ವರೂಪವೇ ಇಲ್ಲೇ ಪರಮಾತ್ಮನ ಸ್ವರೂಪವೇ ಎಂಬಂತೆ ಅವಿದ್ಯೆಯಿಂದ ಕಲ್ಪಿತ ನಾಮರೂಪಗಳನ್ನು, ನಾಮರೂಪಾದಿಗಳೆಲ್ಲವೂ ಅವಿದ್ಯಾ ಕಲ್ಪಿತ ಹೌದು ಅಲ್ವ? ಒಪ್ಕೊಂಡಿವೆ ಮೊದ್ಲೇ ನಾವು, ಅಲ್ವಾ? 15 ಬಿಡಿಸಿ ಹೇಳ್ಬೇಕಾದದ್ದಿಲ್ಲ.
ನಾಮ ರೂಪವಾಗಿ ಪರಿಣಾಮ ಹೊಂದತಿ, ರೂಪ ನಾಮವಾಗಿ ಪರಿಣಾಮ ಹೊಂದತಿ. ಯಾವ ಬೇಕಾದ ವಸ್ತುಗಳನ್ನ ನೋಡ್ರಿ ನೀವು, ಅದಕ್ಕೆ ಅಸ್ತಿತ್ವತೆ ಇಲ್ಲ ನಾಮ ರೂಪಾದಿಗಳಿಗೆ. ಹಿಂದ ಅದನ್ನೆಲ್ಲ ಹೇಳ್ಕೊಂಡು ಬಂದ. ಯಾಕಂದ್ರೆ ಯಾವುದೇ ವಸ್ತು ಪ್ರತ್ಯಯ ರೂಪದೊಳಗೆ ಆಕಾರ ಆಯ್ತು ಅಂದ್ರೆ ವಸ್ತು ಹೊರಗಿರುವಂತ ವಸ್ತು ಮನುಷ್ಯನೊಳಗೆ ಆಕಾರ ಆಗತ್ತಲ್ಲ, ಅದು ಪ್ರತ್ಯಯ ರೂಪ ಆಕಾರ ರೂಪದಿಂದ ಒಳಗೂಡಿ ಅಲ್ಲಿ ರೂಪಾದಿಗಳನ್ನ ತಾಳ್ತದೆ. ಆದ್ರೆ ಅದನ್ನ ನಾವು ಹೊರಗೆ ಹಾಕ್ಬೇಕಾದ್ರೆ ಶಬ್ದ ರೂಪದಿಂದ ಹೊರಗೆ ಹಾಕ್ತಾನೆ ನೋಡಲ್ಲಿ, ನಾಮರೂಪದಿಂದ ಹೊರಗೆ ಹಾಕ್ತಾನೆ. ಆಣೆ ಅವಾಗ ಆಣಿ ಆಕಾರ ಇರ್ತೈತಿ, ಆಗ ಓದವ್ರು ನೋಡಿರ್ದಿಲ್ಲ, ಏನ್ ಆಣೆ ನೋಡಿದ್ಯಾ ಅಂತ ಹೇಳ್ತಾನ. ಎಲ್ಲಿಯೂ ನೀವ್ ಹಂಗಾರ ಪೂರ್ಣ ಜೀವ ಅಡ್ಡಾಡಿದಂಗೆ ಕಾಣೋದಿಲ್ಲ ನೀವು. ಹಿಂದ್ ಗಿಡ್ಡ ಇತ್ತಲ್ಲೋ 7-10 ಆಫ್ರಿಕಾ ಖಂಡದ ಆಣಿ ಸತಿ ಇತ್ತು, ಬಿಳಿ ಆಣಿ ಸತಿ ಎಷ್ಟು ನೋಡ್ಲಿಲ್ಲ ನೀವು. ಇವ್ ನೋಡಕ್ ಹೋಗಿರ್ತಾರೆ ಅವರು, ಅತ್ತ ಒಬ್ರು ಹೋಗ್ಬಿಟ್ಟಿರ್ತಾರ. ಒಟ್ಟು ಕೂಡಿದ ಮೇಲೆ ನೀವು ಆಣೆ ನೋಡ್ಲಿಲ್ಲ ನೋಡಿ. ಇವಾಗ ಆಣೆಯನ್ನ ನೋಡಿದ್ದನ್ನ ಶಬ್ದ ರೂಪದಿಂದ ಹೊರಗೆ ಹಾಕ್ತಾನಲ್ಲ, ಮತ್ತ ಆಣಿ ರೂಪ ಏನಾತಲ್ಲೇ ಶಬ್ದ. ಅದಕ್ಕೆ ನಾಮರೂಪಾದಿಗಳಿಗೆ ಅಸ್ತಿತ್ವ ಯಾವುದು ಯಥಾರ್ಥವಾಗಿದ್ದುಕೊಂಡಿಲ್ಲ. ನಮ್ಮ ಅನುಭವದೊಳಗುನು ಕೊಂಡದ್ದು. ಶರೀರದ ಅಪೇಕ್ಷೆಯಿಂದ ಅದಕ್ಕೊಂದು ನಾಮಕರಣ ಮಾಡಿರ್ತಾರ. ಆ ನಾಮ ಕರೆದಕ್ಕೆ ನಾವು ಅಲ್ಲಿ ನೋಡ್ತಾನೆ ಅವನು. ಆ ಶರೀರಕ್ಕೂ ಆ ನಾಮಕ್ಕೂ ಯಾವ ಸಂಬಂಧನೂ ಇಲ್ಲ, ಆದ್ರೂ ವಾಯ್ ನೋಡ್ತಾನೆ. ಸಂಸ್ಕಾರ ಹಾಗಾಗಿದೆ. ಇದು ಬರೀ ಕಲ್ಪಿತ. ಆದ್ದರಿಂದ ಪರಮಾತ್ಮನ ಸ್ವರೂಪವೇ ಎಂಬಂತೆ ಅವಿದ್ಯೆಯಿಂದ ಕಲ್ಪಿತ ನಾಮರೂಪಗಳನ್ನು ಆತನ ಮಾಯೆ, ಶಕ್ತಿ, ಪ್ರಕೃತಿ ಎಂದು ಸ್ಮೃತಿಗಳಲ್ಲಿ ಹೇಳಿರುತ್ತದೆ. ಆ ನಾಮರೂಪಗಳು ಈಶ್ವರನ ಸ್ವರೂಪವೇ ಎಂದಾಗಲಿ, ನೋಡಿ ಇಲ್ಲಿ ಬಹಳ ಮಾರ್ಮಿಕ ಅದ. ಆ ನಾಮರೂಪಗಳು ಈಶ್ವರನ ಸ್ವರೂಪವೇ ಎಂದಾಗಲಿ, ಅದಕ್ಕಿಂತ ಬೇರೆ ಎಂದಾಗಲಿ ಗೊತ್ತು ಮಾಡಿ ಹೇಳುವುದಕ್ಕೆ ಬರುವಂತಹದ್ದಲ್ಲ ಎಂಬುದು ವಾಕ್ಯದ ಅರ್ಥ. ನೋಡಿ ಅನುಭವ ನೋಡ್ಕೊಡ್ರಿಲ್ಲಿ. ಮಾಯೆ, ಶಕ್ತಿ, ಪ್ರಕೃತಿ ಎಂದು ಶ್ರುತಿ ಸ್ಮೃತಿಗಳಲ್ಲಿ ಹೇಳೈತಿ ನಿಜ. ಆದ್ರ ಆ ನಾಮರೂಪಗಳು ಈಶ್ವರನ ಸ್ವರೂಪವೇ ಎಂದಾಗಲಿ, ಅದಕ್ಕಿಂತ ಬೇರೆ ಎಂದಾಗಲಿ ಗೊತ್ತು ಮಾಡಿ ಹೇಳುವುದಕ್ಕೆ ಬರುವಂತಹದ್ದಲ್ಲ. ಅವುಗಳೊಳಗ ಅಭಿಸಂಧಿ ಇಲ್ಲ. ನಾಮಕ್ಕೂ ರೂಪಕ್ಕೂ ಎಷ್ಟು ಅಭಿಸಂಧಿ ಐತಿ ನೋಡ್ರಿ. ಇಲ್ಲ. ಅದಕ್ಕೆ ಇಲ್ಲೇ ಅವು ಈಶ್ವರನ ಸ್ವರೂಪವೆಂದಾಗಲಿ, ಅದಕ್ಕಿಂತ ಬೇರೆ ಎಂದಾಗಲಿ ಗೊತ್ತು ಮಾಡಿ ಹೇಳುವುದಕ್ಕೆ ಬರುವಂತಹದ್ದಲ್ಲ ಎಂಬುದು ವಾಕ್ಯದ ಅರ್ಥ. ಈ ವಾಕ್ಯವು ಶ್ರುತಿಗೂ ಯುಕ್ತ ಅನುಭವಗಳಿಗೂ ಹೊಂದಿಕೊಂಡ ಒಂದು ವಿಷಯವನ್ನು ತಿಳಿಸುತ್ತದೆ. ಶ್ರುತಿ ಮತ್ತು ಯುಕ್ತಿಗಳಿಗೆ ಹೊಂದಿಕೊಂಡು ಒಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತದಷ್ಟೇ. ಆಚಾರ್ಯರು ಇದನ್ನು ವಿವರಿಸುವುದಕ್ಕೆ ತಮ್ಮ ಗ್ರಂಥದಲ್ಲಿ ನೀರು ನೊರೆಗಳ ದೃಷ್ಟಾಂತವನ್ನು ಅಲ್ಲಲ್ಲಿ ಕೊಡುತ್ತಾರೆ. ಗಂಗಾ ನದಿಯೊಳಗ ಹಿಮ ಕರಗಿ ಮಂಜುಗಡ್ಡಿನ ತೇಲಿ ಸಾಗರ ತನಕ ಬಂದು ಸೇರ್ತಿರ್ತಾವ. ನದಿಗಳ ರೂಪದೊಳಗ ಹಿಮಾಲಯದೊಳಗೆ ಹುಟ್ಟಿದ ನದಿಗಳು ಮಂಜುಗಡ್ಡಿನ ಕರಗಿಸ್ಕೊಂಡು ಬಂದ್ಬಿಡು. ಅದ ನೀರಾಗಿದ್ದಾಗ ಅದ ಕರಗಿಡುದಲ್ಲಿ ಹಂಗ ಚೇಳ್ಕೊತ ಹೋಗ್ತಿತ್ತು. ಅವಾಗ ಮಂಜುಗಡ್ಡಿ ಏನದು? ನೀರಾಗ ನೀರು ಬಿಟ್ಟು ಮಂಜೇನು ಬೇರೆ ಏನದು? ಮಂಜುಗಡ್ಡಿ. ಆದ್ರೆ ಅದನ್ನ ಯಾರೋ ನೀರಂತ ಕರೀದಿಲ್ಲ. ಎಂಥ ಬಂಡಿ ಮಂಜಿನ ಗಡ್ಡಿ ತೀರಿ ಬರಕತ್ತ ನೋಡು ಅಂತ. ಅದ ನೀರಿನ ಶಬ್ದಕ್ಕೆ ಹೊಡ್ಕೊಂಡು ಬಂದು ಸಾಗರದಾಗ ನಿಂತಿರ್ತದ. ಕಡೆಗೆ ನೋಡಿ ದಕ್ಷಿಣ ಧ್ರುವದ ಕಡೆ ನೋಡ್ರಿ, ಅಲ್ಲಿ ಬಿಸಿಲು ಬೀಳುದ ಕಡಿಮೆ. ಆದ್ರೂ ಯಾವಾಗೋ ಒಮ್ಮೆ ಈಗ ಉಷ್ಣತಾ ಮಾಪ ಹೆಚ್ಚಾಗ್ಲಿಕ್ಕತ್ತಲ್ಲ, ಅದ್ರ ಶಾಖದಿಂದ ಬಂಡಿ ಎಂಥೆಂಥವು ಬಂಡಿ ಬಂದಿರ್ತಾವು. ಅಲ್ಲೇ ದಕ್ಷಿಣ ಧ್ರುವದಿಂದ ಸಾಗರಕ್ಕೆ ಬಂದು ಸೇರುವ ಬಂಡಿಗಳ ಸಂಖ್ಯೆ, ಅದು ಎಷ್ಟು ಗಾತ್ರ, ಎಷ್ಟು ಆಕಾರ, ಅದನ್ನು ವಿಜ್ಞಾನಿಗಳು ಇನ್ನೇನು ಈ ರೂಪದ ಬಂಡಿ ಕರಗಾಕತ್ತಿ ಅಂದ್ರ ಸಮುದ್ರದ ಮಟ್ಟ ಏರಿ ಭೂಮಿಯನ್ನೆಲ್ಲ ವ್ಯಾಪಿಸಿಕೊಂಡು ಬಿಡ್ತದೆ, ಎಲ್ಲ ಜಲಮಯ ಆಗಿ ಹೋಗ್ಬಿಡ್ತದೆ, ಪ್ರಳಯ ಆಕತಿ ಅನ್ನುವಂಥ ಭಯಾನಕ. ಅಂಥ ದೊಡ್ಡ ಬಂಡಿಗಳು ಬರ್ತಾವ, ಅವು ನೀರೊಳಗೆ ಇರ್ತಾವ. ಆಗ ಅದಕ್ಕೆ ನೀರು ಅನ್ನೋದಿಲ್ಲ. ಅದು ಯಾರು ಆದ್ರೆ ಅದು ನೀರನ್ನು ಬಿಟ್ಟು ಸ್ವತಂತ್ರವಾಗಿ ಅಲ್ಲ. ಆ ಮಂಜುಗಡ್ಡಿ ನೀರನ್ನು ಬಿಟ್ಟು ಸ್ವತಂತ್ರ ವಸ್ತು ಏನದು ಅಲ್ಲ.
ನೀರನ್ನು ಬಿಟ್ರೆ ಅದಕ್ಕೆ ಸ್ವತಂತ್ರತೆ ಇಲ್ಲ. ಅದು ತೋರಿಕೆ ಒಳಗ ಮಾತ್ರ ಅದನ್ನ ವ್ಯವಹಾರ ದೃಷ್ಟಿ ಒಳಗ ಮಂಜಿನ ಗಡ್ಡೆ ಅಂತ ಕರ್ಕೊಂಡು ಅದು ಇರೋದು ನೀರ. ಇಲ್ಲೇ ನೀರು ನೊರೆಗಳ ದೃಷ್ಟಾಂತವನ್ನು ಅಲ್ಲಲ್ಲಿ ಕೊಡುತ್ತಾರೆ. ನೀರು ನೀರೇ ಆಗಿದ್ದು ಆಮೇಲೆ ನೊರೆಯಾಗಿಯೂ ಕಾಣುವುದು ನಮಗೆಲ್ಲರಿಗೂ ಅನುಭವದಲ್ಲಿ ಅಷ್ಟೇ. ಅದು ನೊರೆಯಾದಾಗಲೂ ನೊರೆಯ ನೀರೇ ಆಗಿರುತ್ತದೆಯಾದರೂ ನೊರೆಯ ರೂಪದಿಂದ ನೋಡಿದಾಗ ಅದು ನೀರೇ ಎನ್ನುವುದಕ್ಕೆ ಬರುವುದಿಲ್ಲ. ಮಂಜುಗಡ್ಡಿನ ನೀರನ್ನಕ್ಕೆ ಬರುವುದೇ ಇಲ್ಲ. ಅದು ಮಂಜಿನ ಗಡ್ಡಿನ ಅಂತಾನೆ ಹೇಳಬೇಕು. ಅದರ ನಿಜವು ನೀರೇ ಆಗಿರುವುದರಿಂದ ಆ ನೊರೆಯ ನೀರಿಗಿಂತ ಬೇರೊಂದು ವಸ್ತು ಎನ್ನುವುದಕ್ಕೂ ಆಗುವುದಿಲ್ಲ. ಹಾಗನದ ಇಲ್ಲಿ ಯಥಾರ್ಥವಾಗಿ ನಮ್ಮ ಬ್ರಹ್ಮನನ್ನ ಬಿಟ್ಟು ಪ್ರಪಂಚ ಬೇರೆ ರೀತಿ ನಿರ್ಣಯ ಮಾಡ್ಕೊಳಕ್ಕೂ ಬರುವುದಿಲ್ಲ. ಬರೀ ತೋರಿಕೆ ಅದು ಸೋರುವಾಗನೂ ಅದು ಬ್ರಹ್ಮ ಅಂತ ತಿಳ್ಕೊಂಡ ಮನಭಾವಿ. ಆದ್ರೆ ಅದನ್ನು ವಿಂಗಡಿಸಿಕೊಂಡು ನೋಡಕ್ಕೆ ಎಲ್ಲಿನೂ ಬರುವುದಿಲ್ಲ. ಪ್ರಪಂಚವನ್ನ ಬ್ರಹ್ಮನನ್ನ ಬಿಟ್ಟು ಅದು ತೋರುವಾಗನೂ ಬ್ರಹ್ಮ ಸ್ವರೂಪನ, ಅದಕ್ಕೆ ತೋರುವಾಗ ಬ್ರಹ್ಮ ಅನ್ನಕ್ಕೂ ಬರುವುದಿಲ್ಲ. ಹೇಗದ ನೋಡಿ, ಅದಕ್ಕಿಲ್ಲೇ ನೀರಿಗಿಂತ ಬೇರೊಂದು ವಸ್ತು ಎನ್ನುವುದಕ್ಕೂ ಆಗುವುದಿಲ್ಲ ಅಲ್ಲವೇ. ಇದರಂತೆ ಅವಿದ್ಯೆಯಿಂದ ಆತ್ಮನಲ್ಲಿ ಕಲ್ಪಿತವಾದ ನಾಮ ರೂಪಗಳ ಪ್ರಪಂಚ ರೂಪದಿಂದ ತೋರಿಕೊಳ್ಳುವ ಮುಂಚೆ ಆತ್ಮನೇ ಆಗಿರುತ್ತವೆ. ಇದೇನಾಯ್ತು? ಅವಿದ್ಯೆಯಿಂದ ಒಡಗೂಡಿದನ್ನು ಎಲ್ಲ ಕಲ್ಪಿಸಿಕೊಂಡಿದೆ. ಈ ಕಲ್ಪಿಸಿಕೊಂಡಾಗ ಈ ಅವಿದ್ಯೆ ಅನ್ನೋದು ಆತ್ಮ ಸ್ವರೂಪನ, ಆತ್ಮನನ್ನು ಬಿಟ್ಟು ಬೇರೆ ಅಲ್ಲ. ಅದಕ್ಕೆ ಇಲ್ಲೇ ತೋರಿಕೊಳ್ಳುವ ಮುಂಚೆ ಆತ್ಮನೇ ಆಗಿರುತ್ತವೆ. ಅವು ಪ್ರಪಂಚ ರೂಪದಿಂದ ತೋರಿಕೊಂಡಾಗಲೂ ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿರುವುದೇ ಇಲ್ಲ. ಹೀಗಿದ್ದರೂ ಆ ಪ್ರಪಂಚವು ತೋರುವ ರೂಪದಿಂದ ಆತ್ಮನೇ ಎನ್ನುವುದಕ್ಕೂ ಬರುವುದಿಲ್ಲ, ಅವನಿಗಿಂತ ಬೇರೆ ಎನ್ನುವುದಕ್ಕೂ ಬರುವುದಿಲ್ಲ. ಆದ್ದರಿಂದ ಹೀಗೆ ಪರಮಾತ್ಮನೇ ಎಂದಾಗಲಿ ಅವನಿಗಿಂತ ಬೇರೆ ಎಂದಾಗಲಿ ಹೇಳುವುದಕ್ಕೆ ಬಾರದಂತ ಅನಿರ್ವಚನೀಯ ರೂಪದಲ್ಲಿರುವ ನಾಮ ರೂಪಗಳನ್ನೇ ನೋಡಿಲ್ಲಿ, ಮತ್ತೆ ಬೇರೆ ಯಾವುದನ್ನು ಅಲ್ಲ. ಈ ನಾಮ ರೂಪಾದಿಗಳಿಂದ ಒಡಗೂಡಿ ಕಾರಣ ಏನು ಅಂತ ಬಿಡಿಸಿಕೊಂಡ್ರೆ ಸಾಕು. ನಾಮ ರೂಪಾದಿಗಳಾಗಿ ತೋರುವುದಕ್ಕೆ ಕಾರಣ ಏನು? ಅವಿದ್ಯೆ. ಆ ಅವಿದ್ಯೆ ಉಪಾದಾನವಾಗಿ ಬಳಸಿಕೊಂಡಿರುವಂತಹ ಇಂದ್ರಿಯ, ಅಂತಃಕರಣ, ಪ್ರಣಾತ್ರ. ಅದಕ್ಕೆ ನೀವೆಲ್ಲವೂ ಅವಿದ್ಯಾ ರೂಪದಿಂದೊಳಗೂಡಿನೇ ಇದ್ದುಕೊಂಡಿರುವುದು ನಮ್ಮ ಅನುಭವದೊಳಗದ. ಪ್ರಮಾತೃ ಇದು ಆತ್ಮ ಸ್ವರೂಪವನ್ನ ಇನ್ನೊಂದು ರೂಪದೊಳಗ ಈ ಉಪಾಧಿಗಳ ಸಂಘದಿಂದೊಳಗೂಡಿ ಇದನ್ನೆಲ್ಲ ಕಲ್ಪಿಸ್ಕೋಣ. ಬ್ರಹ್ಮ ಈ ಸೃಷ್ಟಿ ಜರ ಮಾಡಿದ್ರ ಬ್ರಹ್ಮನ ಸೃಷ್ಟಿ ಅಲ್ಲಿ ಶಾಶ್ವತವಾಗಿ ಇರ್ಬೇಕಾಗಿತ್ತಲ್ಲ. ಐತೇನೆ ಅದು. ನಿದ್ರಿ ಮಾಡುವಾಗ ಯಾರಿಗೆ ಪ್ರಪಂಚದ ಹೋಗಿಲ್ಲ, ಯಾರ್ಯಾರ ಪ್ರಪಂಚದ ಅನುಭವ ಇದ್ದವಾಗ ಇದ್ ರೆಡ್ಡಿ ಇಲ್ಲ. ಅದು ಅವಾಗನು ಇರ್ತಿತ್ತು ಅಂತ ಒಪ್ಕೊಡ್. ನಿದ್ರಿ ಮಾಡುವಾಗ ಪ್ರಪಂಚ ಇರ್ತಕ್ಕೆ ಅನುಭವದೊಳಗೆ ನೋಡ್ಕೊಳ್ರಿ. ಇಲ್ರಿ ನಮ್ ಕಟದ ಮೇಲೆ ಮಲ್ಕೊಂಡಿದ್ನಲ್ಲ, ಅಲ್ಲೇ ನಿದ್ದೆ ಇದ್ದಿತ್ತು ನನಗೆ. ಕಟದ ಮೇಲೆ ನಿದ್ದೆ ಇಟ್ಟಿತ್ತೆ ಈತನಿಗೆ, ಕಟದ ಮೇಲೆ ಮಲ್ಕೊಂಡೇನೆ ಅನ್ನೋ ಜ್ಞಾನ ಆಗೈತೆ ಅಲ್ಲೇ ನಿದ್ರಿ ಒಳಗೆ. ಸುಮ್ಮನೆ ಏನಾರ ಕಲ್ಪನೆ ಮಾಡ್ಕೊಡು. ಅನುಭವ ಕೈ ಬಿಟ್ರಿ ಈ ರೂಪದೊಳಗಾಗಷ್ಟೇ ನೋಡಿ. ಅದಕ್ಕೆ ಯಥಾರ್ಥವಾಗಿ ಇದು ಅವನಿಗಿಂತ ಬೇರೆ ಎನ್ನುವುದಕ್ಕೂ ಬರುವುದಿಲ್ಲ. ಆದ್ದರಿಂದ ಹೀಗೆ ಪರಮಾತ್ಮನೇ ಎಂದಾಗಲಿ ಅವನಿಗಿಂತ ಬೇರೆ ಎಂದಾಗಲಿ ಹೇಳುವುದಕ್ಕೆ ಬಾರದಂತ ಅನಿರ್ವಚನೀಯ ರೂಪದಲ್ಲಿರುವ ನಾಮ ರೂಪಗಳನ್ನೇ ಮಾಯೆ, ಶಕ್ತಿ, ಪ್ರಕೃತಿ ಎಂದು ಸ್ಥಿತಿಯಲ್ಲಿ ಕರೆದಿದೆ ಎಂಬುದು ಆಚಾರ್ಯರ ಮತ. ನೀವು ಮಾಯಾ ಅಂದದ್ದು ಅದಕ್ಕ, ಶಕ್ತಿ ಅಂದದ್ದು ಅದಕ್ಕ, ಪ್ರಕೃತಿ ಅಂದದ್ದು ಅದಕ್ಕ. ಅವಿದ್ಯಾ ದೃಷ್ಟಿಯಿಂದ ಈ ಅವಿದ್ಯೆಗೆ ಕಾರಣೀಪುರುಷ ಯಾರು? ಪರಮಾತ್ರು. ಈ ಪರಮಾತ್ರು ಈ ಅಂತಃಕರಣಾದಿಗಳನ್ನ ಇವು ಎಲ್ಲವೂ ಅವಿದ್ಯಾ ರೂಪದೊಳಗನ ಈ ನಾಮ ರೂಪ, ಈ ಪರಮಾತ್ರು ಅನ್ನೋದು ಅವಿದ್ಯ.
ಅಂತಃಕರಣಾದಿಗಳನ್ನೋದು ಅವಿದ್ಯೆ, ಇಂದ್ರಿಯಗಳನ್ನೋದು ಅವಿದ್ಯೆ, ಶರೀರ ಪ್ರಪಂಚ ಎಲ್ಲವೂ ಅವಿದ್ಯಾ ರೂಪದ. ಅದಕ್ಕಿಲ್ಲೇ ಮಾಯೆ ಶಕ್ತಿ ಪ್ರಕೃತಿ ಎಂದು ಶ್ರುತಿಯಲ್ಲಿ ಕರೆದಿರಿ ಎಂಬುದು ಆಚಾರ್ಯರ ಮತ. ನಿಮಗೆ ಇದ್ರಾಗ ಯಾವುದು ಸಾಧಕನಿಗಿಲ್ಲ. ಸುಲಭ ಮತ್ತಿದು ಯಥಾರ್ಥ ಅಂತ ಅನುಭವಕ್ಕೆ ನೋಡ್ಕೊಳ್ಳುವಂತ ಯುಕ್ತಿಗಳನ್ನು ಬಳಸಿಕೊಂಡು ನೀವು ನೋಡ್ಕೋಬೇಕೇನು. ವ್ಯಾಖ್ಯಾನಕಾರರ ಬೆನ್ನ ಹಚ್ಚಿ ಮಾಯೆದ ಲಕ್ಷಣ ಏನು ಒಂದ ಎರಡ ನೋಡ್ಬೇಕಲ್ಲಿ. ಅದರ ಬೆನ್ನ ಹತ್ತಿ ಮತ್ತು ಮಾಯೆಯನ್ನ ಇಲ್ಲದನ್ನ ವರ್ಣನೆ ಮಾಡ್ಕೊತ ಕೂಡುವುದು. ಏನ್ ಮಾಡುದು? ಇಲ್ಲದನ್ನ ವರ್ಣನೆ ಮಾಡ್ಕೊತ ಕೂಡುದು. ಎಲ್ಲಿ ತನಕ? ಜೀವ ಇರೋ ತನಕ ಬಹಳ ಉದ್ಕೊಂಡ್ರಿ ಅವರು, ಬಹಳ ಹೇಳ್ತಾರ, ಬಹಳ ಅವ್ರು ಏನ್ ಹೇಳ್ತಾರ ಅಂತ ವಿವೇಕ ಮಾಡ್ಕೊಂಡ್ರ ಭಗವಂತನಿಗೆ ಗೊತ್ತದ. ಯಾಕಂದ್ರೆ ಇಲ್ಲದನ್ನ ವರ್ಣನೆ ಮಾಡೋರಲ್ಲ ನಾವು ಬರೀ ಇಲ್ಲದನ್ನ ವರ್ಣನೆ ಮಾಡೋದು. ಮಾಯೆ ಇಲ್ಲದ್ದು ಆ ಅಣಿನ ಎಷ್ಟು ರೂಪದಿಂದ ವರ್ಣನೆ, ಏನು ಸೊಂಡಿ, ಏನು ಗಾತ್ರ, ಎಷ್ಟು ಸೊಕ್ಕಿತ್ತದು, ಮಗ ಬಂದ್ಬಿಟ್ಟಿತ್ತು ನೋಡೋದಕ್ಕ. ಹೀಗೆಲ್ಲರೂ ವರ್ಣನೆ ಮಾಡ್ತೇವಲ್ಲ, ಆ ಜಾದುಗಾರ ತೋರ್ಸು ಅಣಿ ಐತೇನ ಅದನ್ನ. ಬರೇ ನಮ್ದು ಎಲ್ಲ ಇಲ್ಲದನ್ನು ವರ್ಣನ ಮಾಡಿ ಆಯುಷ್ಯ ಹಾಳು ಮಾಡ್ಕೊತೀವಿ. ಆದ್ರೆ ಶಂಕರರ ಯಾವ ರೂಪದೊಳಗದನ ಆಚಾರ್ಯರು, ಯಾವ ರೂಪ ಭಾಷ್ಯಕಾರರು, ಆಚಾರ್ಯರು ಎಲ್ಲ ಭಾಷ್ಯಕಾರರು. ಅಲ್ಲೇ ಅವನಿಗಿಂತ ಬೇರೆ ಎನ್ನುವುದಕ್ಕೂ ಬರುವುದಿಲ್ಲ. ಆದ್ದರಿಂದ ಹೀಗೆ ಪರಮಾತ್ಮನೇ ಎಂದಾಗಲಿ ಅವನಿಗಿಂತ ಬೇರೆ ಎಂದಾಗಲಿ ಹೇಳೋದಕ್ಕೆ ಬಾರದಂತ ಅನಿರ್ವಚನೀಯ ರೂಪದಲ್ಲಿರುವ ಯಾವವು ನಾಮ, ರೂಪ, ಮಾಯೆ, ಶಕ್ತಿ, ಪ್ರಕೃತಿ ಎಂದು ಶ್ರುತಿಯಲ್ಲಿ ಕರೆದಿರಿ ಎಂಬುದು ಆಚಾರ್ಯರ ಮತ. ಇಲ್ಲಿ ಮಾಯೆ ಎಂಬುದನ್ನು ಅವಿದ್ಯಾ ದೃಷ್ಟಿಯಿಂದ ಇಟ್ಟುಕೊಂಡಾಗ ನೋಡೋದಕ್ಕೆ ಅವಿದ್ಯಾ ಕಲ್ಪಿತ ಮಾಯೆ ಅನ್ಬೇಕು. ಮಾಯಾ ಕಲ್ಪಿತ ಅವಿದ್ಯಾ ಅಂದ್ರೆ ಬಿದ್ವಿ ನಾವು ಅಲ್ಲೇ. ಮತ್ತ ಯಾಕಂದ್ರೆ ಮಾಯಾ ಬ್ರಹ್ಮಾಶ್ರಿತಿ ಇರ್ತಾನ, ಜೀವನಿಗೆ ಅವಿದ್ಯೆ ಐತಿ ಅಂತ ನೋಡಿ, ಇದನ್ನು ಕಲ್ಪನೆ ಭಾಗ ಮಾಡೇ ಬಿಡುದು. ಅದಕ್ಕೆ ಇಟ್ಟುಕೊಂಡಾಗ ಅವಿದ್ಯಾ ಅವಾಂತರನಾದ ಜೀವನು, ನಾವು ಜೀವರು, ಮಾಯೋಪಾದಿಕನಾದ ಆತ್ಮನು ಈಶ್ವರನು ಎಂದು ವ್ಯಾವಹಾರಿಕವಾಗಿ ಭೇದವು ಏರ್ಪಡುತ್ತದೆ. ಈ ಮಾಯೆ ಎಂಬುದನ್ನು ಅವಿದ್ಯಾ ದೃಷ್ಟಿಯಿಂದ ಇಟ್ಟುಕೊಂಡಾಗ ಅವಿದ್ಯಾವಂತರಾದ ನಾವು ಜೀವರು, ಮಾಯೋ ಉಪಾದಿಕನಾದ ಆತ್ಮನು ಈಶ್ವರನು. ನಮಗೂ ಉಪಾಧಿ ಐತ್ ನೋಡ್ರಿ. ಎಂದು ವ್ಯಾವಹಾರಿಕವಾಗಿ ಭೇದವು ಏರ್ಪಡುತ್ತದೆ. ಆದರೆ ಪರಮಾರ್ಥವೇನು? ನೊರೆಯು ಯಾವಾಗಲೂ ನೀರೇ ಆಗಿರುವಂತೆ ನಾಮ ರೂಪ ಮಾಯೆಯು, ಆ ಮಾಯೆಯಿಂದಾಗಿರುವ ಜಗತ್ತು ಯಾವಾಗಲೂ ಪರಮಾತ್ಮನೇ ಆಗಿರುತ್ತವೆ. ಯಾವ ಭಿನ್ನಲ ಅಲ್ಲ. ಪರಮಾತ್ಮನಿಗಿಂತ ಬೇರೆಯಾಗಿ ಜೀವರು ಇಲ್ಲ, ಜಗತ್ತೂ ಇಲ್ಲ. ಆದ್ದರಿಂದ ಪ್ರಕೃತಿ ಎಂಬುದು ಮಾಯೆ, ಕುಶಿತೋರಿಕೆ ಎಂದು ಶ್ರುತಿ ಹೇಳುತ್ತಿದೆ. ಈ ದೃಷ್ಟಿಯಿಂದ ನೋಡಿದಾಗ ನೋಡಿ, ಇನ್ನೂ ಒಂದು ಪ್ಯಾರ ಅದ, ಓದಿ ಮುಗಿಸಬಹುದು. ಈ ದೃಷ್ಟಿಯಿಂದ ನೋಡಿದಾಗ ಮಾಯೆ ಎಂಬುವುದೇ ಮಾಯವಾಗುತ್ತದೆ. ಹೇಳ್ತಾರೆ ನೋಡ್ರಿ, ಇಲ್ಲಿ ಮಾಯೆ ಅಂತ ಯಾವುದನ್ನು ತಿಳ್ಕೊಂಡಿವಿ ಅದ ಮಾಯಾಗಿ ಹೋಗ್ಬಿಡ್ತಾವ. ಈ ದೃಷ್ಟಿಯನ್ನು ಇಟ್ಟುಕೊಂಡು ನೋಡಿದಾಗ ಮಾಯಾ, ಶಕ್ತಿ, ಪ್ರಕೃತಿ, ನಾಮ, ರೂಪ ಇದೆಲ್ಲವೂ ಮಾಯನ. ಎಲ್ಲಿ ಹೋಗುತ್ತೆ? ಸುಷುಪ್ತಿ ಒಳಗೆ ಏನಾದ್ರು ಇರ್ತೇನೆ. ನಿತ್ಯ ನೋಡ್ತೇವೆ ನಾವು, ನಿತ್ಯ ಪ್ರಲಯ ಅಂತ ಕರೀತಾರ. ತನ್ನ ಸ್ವರೂಪದೊಳಗ ಪರಮಾತ್ಮ ತನ್ನ ಸ್ವರೂಪದೊಳಗ ಅಲ್ಲಿ ನೋಡಲ್ಲಿ ಹ್ಯಾಗ ನಿತ್ಯವೂ ನಿನ್ಗೆ ಯಾವ ಸಂಬಂಧ ಇಲ್ಲೋ, ಇದು ಅವಿದ್ಯಾ ದೃಷ್ಟಿಯಿಂದ ನೀನ ಕಲ್ಪನಾ ಮಾಡ್ಕೊಂಡಿಯೋ, ಉತ್ಸವ ಇಲ್ಲ ಅಂತ ಕರ್ಕೊಂಡು ಹೋಗಿ ಎಲ್ಕೊಂಡಿರ್ತಾನ. ಎಷ್ಟು ಆನಂದ ಇರ್ತದ. ಪರಿಪೂರ್ಣವಾಗಿ ನಿದ್ರಿ ಆತು ಅಂದ್ರೆ ಅವನ ಮುಖ ನೋಡ್ರಿ ಎಷ್ಟು ಪ್ರಸನ್ನವಾಗಿರ್ತದೆ, ಶರೀರ ಎಷ್ಟು ಉಲ್ಲಾಸಭರಿತವಾಗಿರ್ತದಲ್ಲ. ಅದ ನಿದ್ರಿ ಆಗ್ಲಿಲ್ಲ ಅಂದ್ರೆ ಅವನ ಮುಖ ನೋಡ್ರಿ 12 ಅಮಾಶ್ ಕೂಡಿದಾಗ ಹೆಂಗ್ ಕತ್ತೆಗಿರ್ತೈತಿ, ಹೆಂಗಾಗಿರ್ತದೆ ನೋಡ್ರಿ ನೀವು ಬೇಕಾದ್ರೆ. ನಿದ್ರಿ ಸ್ವಚ್ಛಂದ ನಿದ್ರಿ ಮಾಡಿ ಎದ್ದವನ ಮುಖ ಹೆಂಗಿರ್ತದ,
ಕಂಗೆಟ್ಟು ನಿದ್ರೆ ಆಗದನ ಬೆಳತನಕ ಅತ್ತಾಗ ಹೊಳ್ಯಾಡಿ ಇತ್ತಾಗ ಹೊಳ್ಯಾಡಿ ಗೆದ್ದವನ ಮುಖ ಹೆಂಗಿರ್ತತಿ ನೀವು ನೋಡ್ರಿ ಅನುಭವ. ಆತ್ಮಾನಂದವನ್ನ ಪರಿಪೂರ್ಣವಾಗಿ ಅನುಭವ ಮಾಡಿರ್ತಾನಲ್ಲಿ ಬಹಳ ಪ್ರಸನ್ನ ಚಿತ್ತನಾಗಿ ಇರ್ತಾನ. ಯಾವ ನಾಮರೂಪಾದಿಗಳ ಉಪಾಧಿ ಯಾವುದೊಂದು ಅವನಲ್ಲಿ ಮಾಯಾನೂ ಇಲ್ಲ, ಮಾಯಾಗ ಸಂಬಂಧಪಟ್ಟ ಪ್ರಕೃತಿನೂ ಇಲ್ಲ, ಆನಂದ ರೂಪವಾಗಿರ್ತಾನಲ್ಲ. ಅದಕ್ಕೆ ಯಥಾರ್ಥವಾಗಿ ಈ ದೃಷ್ಟಿಯಿಂದ ನೋಡಿದಾಗ ಮಾಯೆ ಎಂಬುವುದೇ ಮಾಯವಾಗುತ್ತದೆ. ಅದರ ನಿಜವಾದ ಸ್ವರೂಪವು ಬ್ರಹ್ಮವೇ. ನೋಡ ಅನುಭವಕ್ಕೆ ಬಂದ್ಬಿಡ್ತದ, ಅದರ ನಿಜವಾದ ಸ್ವರೂಪ ಬ್ರಹ್ಮವೇ. ಅದು ಮಾಯೆಯ ರೂಪದಿಂದ ನಾಮ ರೂಪಗಳಾಗಿ ಜಗತ್ತಾಗಿ ಇದೆ ಎಂದು ತಿಳಿದುಕೊಂಡಿರುವುದರಿಂದಲೇ ನಮಗೆ ಈ ಸಂಸಾರದ ಬಗೆ ಬಗೆಯ ಅನರ್ಥಗಳು ಆಗುತ್ತಿರುತ್ತವೆ. ರೂಪದೊಳಗದನು ಯಥಾರ್ಥವಾಗಿ ಪರಮಾರ್ಥ ಯಾವ ರೂಪದೊಳಗೈತಿ ಅಂತ ತಿಳಿದನ ನಾವು ಏನಕ್ಕೆ ಏನಾರ ಕಲ್ಪನಾ ಮಾಡಿಕೊಂಡು ಎಲ್ಲೆಲ್ಲೋ ಸುತ್ತಾಗ್ತದೆ. ಅದು ಆನಂದ ಸ್ವರೂಪವಾದ ನಮ್ಮೆಲ್ಲರ ಆತ್ಮನೇ ಎಂಬುವುದನ್ನು ಮನಗಂಡಾಗ ನಾವೆಲ್ಲರೂ ಮೇಲು ಕೀಳು ಎಂಬ ಯಾವ ಭೇದವೂ ಇಲ್ಲದೆ ಎಲ್ಲರೂ ಆ ಪರಮಾತ್ಮನೇ. ಈ ಜಗತ್ತೆಲ್ಲವೂ ಬ್ರಹ್ಮವೇ. ನಾಮರೂಪ ಮಾಯೆಯು ಅವಿದ್ಯಾಕಲ್ಪಿತ ಎಂದು ಹೇಳಿದ್ದರಿಂದ ಅವಿದ್ಯೆಯಿಂದ ಯಾರೂ ಭೂತಕಾಲದಲ್ಲಿ ಅದನ್ನು ಕಲ್ಪಿಸಿದ್ದಾರೆಂದು ತತ್ ಪದಾರ್ಥವನ್ನು ಮಾಡಿಕೊಳ್ಳಬಾರದು. ಯಾರೋ ಭೂತಕಾಲದೊಳಗೆ ಇದನ್ನ ಹಿಂಗ್ ಕಲ್ಪಿಸಿಕೊಂಡಾರ ಅಂತ ತಪ್ಪು ಕಲ್ಪನಾ ಮಾಡ್ಕೋಬಾರದು. ಏಕೆಂದರೆ ಕಾಲವೆಂಬುದು ಜಗತ್ತಿನಲ್ಲಿಯೇ ಸೇರಿದೆ. ನೀವು ಕಲ್ಪನಾ ಮಾಡಾಕ ಭೂತಕಾಲದೊಳಗೆ ಯಾರೋ ಒಬ್ರು ಮಾಡಿದನ್ನ ಇಟ್ಟಾರ, ಶಂಕರರು ಮಾಡ್ಯಾರೋ, ಅವ್ರಕ್ಕಿಂತ ಹಿಂದಿನ ಮಾಡ್ಯಾರೋ ಅಂತ ಹಿಂಗ ಏನಾರ ಕಲ್ಪನಾ ಮಾಡ್ಕೊಂಡ್ರೆ ಕಾಲ ಎದ್ರೊಳಗೈತಿ, ಭೂತಕಾಲ ವರ್ತಮಾನ ಕಾಲ ಇದು ಎದ್ರೊಳಗೈತ. ಅದಕ್ಕೆ ಏಕೆಂದರೆ ಕಾಲವೆಂಬುದು ಜಗತ್ತಿನಲ್ಲಿಯೇ ಸೇರಿದೆ. ದೇಶ ಕಾಲ ನಿಮಿತ್ತಗಳಿಂದ ಕೂಡಿದ ಈ ಜಗತ್ತೆಲ್ಲವೂ ಮಾಯೆ ಎಂದರೆ ಈ ತೋರುವ ರೂಪದಿಂದ ನಿಜವಲ್ಲ. ಯಾವ ರೂಪದಿಂದ ತೋರ್ಲಿ, ಈ ತೋರುವ ರೂಪದಿಂದ ಇದು ನಿಜ ಅಲ್ಲ. ಇದು ನಾಮ ರೂಪಾದಿಗಳಿಂದ ಒಡಗೂಡಿ ಅವಿದ್ಯೆ ಅಂದ್ರೆ ಪ್ರಮಾತೃವಿಗೆ ವಿಷಯವಾಗಿ ಅಂತಃಕರಣಾದಿಗಳನ್ನು ಬಳಸಿಕೊಂಡು ಅದಕ್ಕನೇ ಹೇಳ್ತಾರೆ ನೋಡು, ಅಂತಃಕರಣ ಭಾಷಿಸ್ಬೇಕು. ಪ್ರಮಾತೃವಿನ ಹಂಗ ಇಲ್ಲದಂಗ ನಮಗೆ ಇರಾಕ್ ಬಂತು ಅಂದ್ರ ನಾವು ಆತ್ಮತತ್ವದೊಳಗೆ ನೆಲೆ ನಿಂತವರು. ಆದ್ದರಿಂದ ಈ ಜಗತ್ತೆಲ್ಲವೂ ಮಾಯೆ ಎಂದರೆ ಈ ತೋರುವ ರೂಪದಿಂದ ನಿಜವಲ್ಲ, ಪರಮಾತ್ಮ ರೂಪದಿಂದಲೇ ಅದು ಸತ್ಯವಾಗಿರುತ್ತದೆ. ಯಾವ ರೂಪದಿಂದ ನೋಡ್ರಿ, ಪರಮಾತ್ಮ ರೂಪದಿಂದಲೇ ಅದು ಸತ್ಯವಾಗಿರುತ್ತದೆ. ಪ್ರಪಂಚಕ್ಕೆ ಇರುವೈತಲ್ಲ, ಇರುವು ಯಾವುದು? ಇರುವಿನ ಪ್ರಕರಣ ನೋಡ್ಕೊತ ಬಂದೇವಲ್ಲ ಎಂದ ಇರುವ ಅಂದ್ರೆ ಏನು ಅಂತ ಹೇಳಿ. ಅದಕ್ಕೆ ಇಲ್ಲಿ ಆದ್ದರಿಂದ ಇಲ್ಲಿ ಜಗತ್ ಕಾರಣವು ಯಾವುದೆಂಬ ಪ್ರಶ್ನೆ ಇರುವ ಹಾಗಿಲ್ಲ. ಜಗತ್ತಿಗೆ ಕಾರಣ ಯಾವುದು ಅಂತ ಪ್ರಶ್ನೆನೇ ಬರುದಿಲ್ಲ. ಯಾಕಂದ್ರೆ ಬರೀ ತೋರುತ್ತೆ, ಇರುವುದಲ್ಲ. ಈ ತೋರುವಾಗನು ಆ ಹಾವು ಹಗ್ಗದೊಳಗ ಭ್ರಾಂತಿಯಿಂದ ನಮಗ ತೋರ್ತೈತಲ್ಲ, ಅದು ಹಾವು ಆ ತೋರುವಾಗನು ಹಗ್ಗನೇ ಆಗಿರ್ತೈತೆ, ಅದು ಬೇರೆ ಯಾವ್ದಾಗಿರುತ್ತೆ. ಹಂಗೆ ಈ ಪ್ರಪಂಚ ತೋರುವಾಗನು ಕೂಡ ಇದು ಬ್ರಹ್ಮಸ್ವರೂಪವೇ ಆಗಿರುತ್ತೆ. ಜಗತ್ತಾಗಲಿ ಮಾಯೆಯಾಗಲಿ ಪರಮಾತ್ಮನಿಗಿಂತ ಬೇರೆಯೇ ಯಾಗಿದ್ದರಲ್ಲವೇ ಜಗತ್ತಿಗೆ ಕಾರಣ ಯಾವುದೆಂದು ಕೇಳಬಹುದು. ಇಲ್ಲಾಂದ್ರೆ ಏನ್ ಕೇಳ್ತೀರಿ? ಬೇರೆ ಅಭಿಸಂಧಿ ಮಾಡಿ ನೋಡೋಣ ಗೊತ್ತಾಗತ್ತೆ. ಪ್ರಪಂಚಕ್ಕೂ ಪರಮಾತ್ಮವಿಗೂ ಅಭಿಸಂಧಿ ಮಾಡ್ಬೇಕು. ನಾನಿಗೂ ಪ್ರಪಂಚಕ್ಕೂ ಎಷ್ಟು ದೂರ ಐತಿ? ಒಂದ್ 15 ಕಿಲೋಮೀಟರ್ ಐತನ. ನಾನಿದ್ದಾಗನ ಪ್ರಪಂಚ ಗೋಚರಕ್ಕೆ ಬಂದಿರ್ತದ. ನಾನಿಲ್ದ ಪ್ರಪಂಚ ಗೋಚರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನಂದ್ರೆ ಪ್ರಪಂಚ, ಪ್ರಪಂಚ ನಾನು. ನಾನಿಲ್ದೆ ಇದ್ದಾಗ ಯಾರಿಗಾದ್ರೂ ಪ್ರಪಂಚ ಸ್ವತಂತ್ರವಾಗಿರು ಪ್ರಪಂಚ ಇತ್ತು ಅಂದ್ರ ನಾನಿಲ್ದೆ ಇದ್ರು ಅದು ಸ್ವತಂತ್ರವಾಗಿ ಇರ್ಬೇಕು. ಅನ್ವಯ ವ್ಯತಿರೇಕ ಮಾಡಿಕೊಂಡು ನೋಡ್ರಿ, ಯಥಾರ್ಥ ಅನುಭವ ಗೋಚರ ಆಗ್ತತಿ. ನಮ್ಗ ಅನ್ವಯ ಅಂದ್ರೂ ಗೊತ್ತಿಲ್ಲ, ವ್ಯತಿರೇಕ ಅಂದ್ರೂ ಗೊತ್ತಿಲ್ಲ. ಅದಕ್ಕೆ ಇಲ್ಲೇ ಜಗತ್ತಿಗೆ ಕಾರಣವು ಯಾವುದೆಂದು ಕೇಳುವುದು. ಆದ್ದರಿಂದಲೇ ನ ನಿರೋಧೋ ನಚೆ ಉತ್ಪತ್ತಿ.
ಜಗತ್ತಿಗೆ ಹುಟ್ಟೂ ಇಲ್ಲ ಲಯವೂ ಇಲ್ಲ ಎಂದು ಗೌಡಪಾದರು ಹೇಳಿರುತ್ತಾರೆ. ಜಗತ್ತಿಗೆ ಹುಟ್ಟೂನು ಇಲ್ಲ, ಅದು ಎಲ್ಲಾರ ಹೋಗಿ ಲಯ ಆಕತಿ ಅನ್ನೋದೂ ಇಲ್ಲ. ಯಾಕಂದ್ರ ಅವರ ಒಪ್ಕೊಂಡಾರಲ್ಲ, ಮಾಯ ಅದು ತೋರೋದು. ಮಾಯ ಅಂದ್ರೆ ಇಲ್ಲದ್ದು. ಅದಕ್ಕ ಯಥಾರ್ಥವಾಗಿ ಗೌಡಪಾದರು ಹೇಳಿರುತ್ತಾರೆ. ಆದ್ದರಿಂದ ಬ್ರಹ್ಮವು ಜಗತ್ ಕಾರಣ ಎಂದರೆ ಬ್ರಹ್ಮವನ್ನೇ ಜಗತ್ತೆಂದು ಜನರು ತಪ್ಪಾಗಿ ತಿಳಿದುಕೊಂಡಿರುತ್ತಾರೆ ಎಂದಿಷ್ಟೇ ಅರ್ಥ. ಇಲ್ಲಿ ವಿವಾದಕ್ಕಾಗಲಿ ವಿರೋಧಕ್ಕಾಗಲಿ ಯಾವ ಅವಕಾಶವೂ ಇರುವುದಿಲ್ಲ ಅಂತ ಹೇಳ್ಕೊಂಡಿರ್ತಾರ. ಅಂತೂ ಮಾಯಾ ನಿರಸನ ಇವು ಅನೇಕ ಗ್ರಂಥಗಳೊಳಗ ಅವಿದ್ಯಾ ಮಾಯಾ ಇವುಗಳನ್ನು ಹೇಳ್ಕೊಂಡು ಬಂದಾರ, ಇಲ್ಲ ಅಂತಲ್ಲ. ಅದನ್ನ ಯಥಾರ್ಥವಾಗಿ ಅನುಭವಾನುಸಾರಿಯಾಗಿ ಶಂಕರರ ಅತ್ಯಂತ ಸುಲಭವಾಗಿರುವಂತ ವಿಷಯ ಇದು. ಏನು ಗಡಿಸದ್ರಪ್ಪ ಇದು? ಅದನ್ನ ಗಡಿಸಿ ಮಾಡ್ಕೊಂಡವ್ರು ಇವ್ರು ವ್ಯಾಖ್ಯಾನಕಾರರು. ಏನೇನೋ ಕಲ್ಪನಾ ಮಾಡ್ಕೊಂಡು ಮಾಯನ್ ಲಕ್ಷಣ ಅದಾಗ ಹೀಗ ಏನು ವರ್ಣನ ಮಾಡಿದ್ರು ಇಲ್ಲದನ್ನ ವರ್ಣನ ಮಾಡ್ತಾನೆ. ಅದಕ್ಕ ಇಲ್ಲಿ ನೇರವಾಗಿ ಬ್ರಹ್ಮ ಮತ್ತು ಪ್ರಪಂಚ ಇದ್ರು ತಾನೆ ಅದಕ್ಕೆಲ್ಲ ಕಾರಣಾದಿಗಳನ್ನು ಹೇಳಬೇಕಾಗಿತ್ತು. ಅದ್ರ ಉತ್ಪತ್ತಿ ಅದು ಇದು ಇಲ್ಲ ಇಲ್ಲದ ಕೇಳಿದ್ರೆ ಏನ್ ಅರ್ಥದ ಅಂತ ಹೇಳ್ಕೊಂಬಂದಾರ. ಇಂಥ ವಿಷಯವನ್ನ ನಮ್ಮ ಅಂತಃಕರಣಕ್ಕ, ನಮ್ಮ ಬುದ್ಧಿಗೆ ಆ ಭಗವಂತ ಗೋಚರ ಆಗಿ ಈ ಮಾಯಾ ಶಕ್ತಿ ಪ್ರಕೃತಿ ಇವುಗಳ ಮರ್ಮ ಎಲ್ಲವೂ ಬರೀ ಮಾಯಿಕ ರೂಪದೊಳಗನೆ ಇರುವುದು. ನಾಮರೂಪಾದಿಗಳಿಂದ ಒಡಗೂಡಿ ತೋರಿರುವಂತ ಈ ಪ್ರಪಂಚವೆಲ್ಲವೂ ಬರೀ ಮಾಯಿಕ ಇರುವುದು ಬ್ರಹ್ಮ ಅಂಥ ಬ್ರಹ್ಮ ತತ್ವವನ್ನ ಆ ಭಗವಂತ ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡ್ಲಿ ಅಂತ ಹೇಳುತ್ತಾ ಈ 4 ಪುಷ್ಪಾದಿಗಳನ್ನು ಸತ್ಕೃತ್ಯವನ್ನು ಕರ್ಚಿ ಇವತ್ತಿನ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ.